ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ತಾಲೂಕಿನ ಕೂಡಿಗೆಯ ಶ್ರೀ ಉದ್ಭವ ಸುಬ್ರಹ್ಮಣ್ಯ ಸ್ವಾಮಿಯ ದೇವಾಲಯದಲ್ಲಿ ಕಿರುಷಷ್ಠಿ ನಡೆಯಿತು. ವಿಶ್ವವಿಖ್ಯಾತ ಶ್ರೀ ಚನ್ನಕೇಶ್ವರ ಸ್ವಾಮಿ ದೇಗುಲಕ್ಕೆ ಆಗಮಿಸುವ ಪ್ರವಾಸಿಗರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲದೆ ಪರದಾಡುವಂತಾಗಿದೆ. ಹೆಬ್ಬಾಲೆ ವಿದ್ಯಾವರ್ಧಕ ಸಂಘ ಸಂಯುಕ್ತ ಪದವಿ ಪೂರ್ವ ಕಾಲೇಜು ಮತ್ತು ಪ್ರೌಢಶಾಲೆಯಲ್ಲಿ ನಡೆದ ಶ್ರೀ ಕಾವೇರಿ ವಿದ್ಯಾರ್ಥಿ ಸಂಘದ ಸಮಾರೋಪ ಸಮಾರಂಭ. ಭಾರತದ ಅತಿದೊಡ್ಡ ವಸ್ತು ಪ್ರದರ್ಶನ ಸಹರಾ ಆರ್ಟ್ಸ್ ಅಂಡ್ ಕ್ರಾಫ್ಟ್ಸ್ ಎಕ್ಸಿಬಿಷನ್ ಕಮ್ಸೇಲ್. ಇಲ್ಲಿ ಎಲ್ಲ ರೀತಿಯ ಕರಕುಶಲ ವಸ್ತುಗಳು, ಗೃಹಾಲಂಕಾರ ವಸ್ತುಗಳು, ಪುರುಷ ಮಹಿಳೆಯರ ವಸ್ತ್ರಗಳು ಹಾಗೂ ರುಚಿಕರವಾದ ಪಾರಂಪರಿಕ ತಿಂಡಿಗಳು ಎಲ್ಲವೂ ಒಂದೇ ಸೂರಿನಲ್ಲಿ ಲಭ್ಯವಿದ್ದು, ಸ್ಥಳ ಓಪನ್ ಗ್ರೌಂಡ್ ಆಕ್ಸಿಸ್ ಬ್ಯಾಂಕ್ ಎದುರು, ಮಾರ್ಕೆಟ್ ರಸ್ತೆ, ಕುಶಾಲನಗರ. ದಿನಾಂಕ ಇದೇ ಡಿಸೆಂಬರ್ 12ನೇ ತಾರೀಕಿಂದ 11 ಜನವರಿ 2026ರವರೆಗೆ. ಸಮಯ ಬೆಳಗ್ಗೆ 10:30ರಿಂದ ರಾತ್ರಿ 9:30ರವರೆಗೆ. ಪ್ರವೇಶ ಸಂಪೂರ್ಣವಾಗಿ ಉಚಿತವಾಗಿದ್ದು, ಈ ಮಹಾವಸ್ತು ಪ್ರದರ್ಶನಕ್ಕೆ ತಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೇವೆ. ಕುಶಾಲನಗರ ಸಮೀಪದ ಗುಡ್ಡೆಹೊಸೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೊಳ್ಳೂರಿನ ಐಶ್ವರ್ಯ ಪಬ್ಲಿಕ್ ಸ್ಕೂಲ್ ಮತ್ತು ಪದವಿ ಪೂರ್ವ ಕಾಲೇಜಿನಲ್ಲಿ ಕಾಲೇಜು ವಾರ್ಷಿಕೋತ್ಸವ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಮಕ್ಕಳಿಗೆ ಕಂಪ್ಯೂಟರ್ ಜ್ಞಾನವನ್ನ ಬೆಳೆಸುವ ಮೂಲಕ ಅವರಿಗೆ ಉತ್ತರ ಭವಿಷ್ಯ ರೂಪಿಸುವಲ್ಲಿ ಪೋಷಕರು ಹಾಗೂ ಶಿಕ್ಷಕರು ಶ್ರಮಿಸಬೇಕೆಂದು ಕೊಡಗು ಜಿಲ್ಲಾ ಪದವಿ ಪೂರ್ವ ಕಾಲೇಜು ಪ್ರಾಂಶುಪಾಲರ ಸಂಘದ ಕಾರ್ಯದರ್ಶಿಯೂ ಆದ ವಿರಾಜಪೇಟೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರಾಂಶುಪಾಲೆ ಎನ್.ಕೆ. ಜ್ಯೋತಿ ಸಲಹೆ ನೀಡಿದರು. ಕುಶಾಲನಗರ ಸಮೀಪದ ಗುಡ್ಡೆಹೊಸೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೊಳ್ಳೂರಿನ ಐಶ್ವರ್ಯ ಪಬ್ಲಿಕ್ ಸ್ಕೂಲ್ ಮತ್ತು ಪದವಿ ಪೂರ್ವ ಕಾಲೇಜಿನಲ್ಲಿ ಆಯೋಜಿಸಿದ್ದ ನೃತ್ಯ ಕಲಾಂಜಲಿ ಮತ್ತು ಕಾಲೇಜು ವಾರ್ಷಿಕೋತ್ಸವ ಸಮಾರಂಭವನ್ನ ಉದ್ಘಾಟಿಸಿ ಮಾತನಾಡಿದರು. ಪೋಷಕರೇ ಮಕ್ಕಳ ಬೆನ್ನೆಲುಬು, ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು, ಶಿಕ್ಷಕರು ಎರಡನೇ ಗುರು ಆಗಿರುತ್ತಾರೆ. ಆದ್ದರಿಂದ ಮಕ್ಕಳ ಉತ್ತಮ ಭವಿಷ್ಯ ರೂಪಿಸುವಲ್ಲಿ ಪೋಷಕರ ಪಾತ್ರ ಮಹತ್ವದ್ದಾಗಿದೆ ಎಂದರು. ಕೂಡಿಗೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರಾಂಶುಪಾಲರಾದ ಹನ್ರಂಗಿ ನಾಗರಾಜು ಮಾತನಾಡಿ, ಐಶ್ವರ್ಯ ವಿದ್ಯಾಸಂಸ್ಥೆ ಮಕ್ಕಳಿಗೆ ಉತ್ತಮ ಗುಣಾತ್ಮಕ ಶಿಕ್ಷಣದೊಂದಿಗೆ ಅವರಿಗೆ ಕೌಶಲ್ಯವನ್ನ ಕಲಿಸುತ್ತಿದೆ. ಈ ಸಂಸ್ಥೆ ಪ್ರತಿ ವರ್ಷ ಪಿಯುಸಿ ಪರೀಕ್ಷೆಯಲ್ಲಿ 100% ಫಲಿತಾಂಶ ತರುವ ಮೂಲಕ ಉತ್ತಮ ಸಾಧನೆ ಮಾಡುತ್ತಿದ್ದು, ಸಂಸ್ಥೆ ಅಧ್ಯಕ್ಷರು ಹಾಗೂ ಶಿಕ್ಷಕ ವರ್ಗದ ಕೊಡುಗೆ ಅಪಾರವಾಗಿದೆ ಎಂದರು. ಐಶ್ವರ್ಯ ವಿದ್ಯಾಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ಪುಲಿಯಂಡ ರಾಮದೇವಯ್ಯ ಅಧ್ಯಕ್ಷತೆ ವಹಿಸಿದ್ದರು. ಐಶ್ವರ್ಯ ಪಿಯು ಕಾಲೇಜು ಪ್ರಾಂಶುಪಾಲರಾದ ಅಮ್ಮತಂಡ ಜೋಯಪ್ಪ ಐಶ್ವರ್ಯ ಪಬ್ಲಿಕ್ ಸ್ಕೂಲ್ ಹಾಗೂ ಕಾಲೇಜಿನ ವರದಿ ವಾಚಿಸಿದರು. ಐಶ್ವರ್ಯ ವಿದ್ಯಾಸಂಸ್ಥೆ ಪ್ರಮುಖರಾದ ಪುಲಿಯಂಡ ಸುಬ್ಬಯ್ಯ, ಜಯಂತಿ ಸುಬ್ಬಯ್ಯ ಹಾಗೂ ಕಾವೇರಮ್ಮ ಪುಲಿಯಂಡ ರಾಮು, ಕಾಲೇಜಿನ ಉಪಪ್ರಾಂಶುಪಾಲರಾದ ಮದನ್ ಪಾಲ್ಗೊಂಡಿದ್ದರು. ಉಪನ್ಯಾಸಕರಾದ ರೇಷ್ಮಾ ನವೀನ ಸ್ವಾಗತಿಸಿದರು. ಹರ್ಷಿತಾ ದೇಜಮ್ಮ ವಂದಿಸಿದರು. ಶರ್ಲಿ ಸುಬ್ಬಯ್ಯ ನಿರೂಪಿಸಿದರು. ನಂತರ ಐಶ್ವರ್ಯ ಪಬ್ಲಿಕ್ ಸ್ಕೂಲ್ ಮತ್ತು ಕಾಲೇಜು ವಿದ್ಯಾರ್ಥಿಗಳು ಪ್ರದರ್ಶಿಸಿದ ವರ್ಣರಂಜಿತ ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರೇಕ್ಷಕರ ಮನರಂಜಿಸಿದವು. ಉತ್ತಮವಾಗಿ ಆಯೋಜನೆ ಮಾಡಿದ್ದ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೂ ಹಾಗೂ ಪೋಷಕರಿಗೂ ಅತ್ಯುತ್ತಮವಾದ ರುಚಿಕರ ಉಪಹಾರ ನೀಡಲಾಯಿತು. And so all the parents have sent here. So my parents, please don't think that my work is over.
parents' work is more until your child is completely graduated. Because you are the strength of the students, you are the backbone of your children. So if you already become the backbone, the work responsibility is more for you. Especially mothers, I wanted to tell you, at the age of 5 only we can teach all the culture to the students, your children. I am mentioning it as students means your children. At the age of 5, right from the child present inside the womb of your mother, the mother is the first guru. You got to teach your child a good culture. All the students are very absorbing, very grasping. They will accept whatever the parents say. So thinking that the student is the age of 5, let me start inculcating the good culture at the age of 10. You are the loser. So at the age of 5 itself, at the age of 4, 3, from your womb itself, after getting delivered also, you got to teach your child what is culture. Because parents are considered as the first guru. Then only we, the teachers, will come as the second guru and second mother. You might be only the mother. ಕೆಲಸ ಮಾಡ್ತಾ ಇದ್ದಾರೆ. ಒಂದೇ ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ. ನಾನು ಲಾಸ್ಟ್ ಟೈಮ್ ಇಲ್ಲೇ ಗೌರ್ಮೆಂಟ್ PU ಕಾಲೇಜ್ ಕುಶಾಲನಗರದಲ್ಲಿ ಜಾಯಿಂಟ್ ಚೀಫ್ ಆಗಿ ಹೋಗಿದೆ ಎಕ್ಸಾಮ್ಗೆ, PU ಎಕ್ಸಾಮ್ಗೆ. ಇವರು ಐಶ್ವರ್ಯ ಕಾಲೇಜ್ ಮಕ್ಕಳನ್ನ ಬಸ್ಸಲ್ಲಿ ಕರ್ಕೊಂಡ್ಬಂದು ಮೊದಲ ಮತ್ತೆ ದೇವಸ್ಥಾನಕ್ಕೆ ಕರ್ಕೊಂಡ್ಬಂದು ಎಲ್ಲಿ ಬರ್ತಂದ್ರೆ ಬರ್ತೀನಿ ಅವರಲ್ಲಿ ಬಸ್ ನಿಲ್ಲಿಸ್ಬಿಟ್ಟು ಮಕ್ಕಳು ಕಳಿಸಿಲ್ಲ. ಮಕ್ಕಳನ್ನ ಎಲ್ಲಿ ಕರ್ಕೊಂಡ್ಬಂದವ್ರಂದ್ರೆ ರೂಮ್ ಹತ್ರ ಕರ್ಕೊಂಡ್ಬಂದು ರಿಜಿಸ್ಟರ್ ನಂಬರ್ ನೋಡಿ ಆ ರಿಜಿಸ್ಟರ್ ನಂಬರ್ ಎಲ್ಲಿ ಬೆಂಚಲ್ಲಿ ಕೂತ್ಕೋಬೇಕು ಅಷ್ಟೆಲ್ಲ ಪ್ರೊವೈಡ್ ಮಾಡಿದ್ದಾರೆ ಅಂತಂದ್ರೆ ಮಕ್ಕಳ ಬಗ್ಗೆ ಅವ್ರಿಗೆ ಎಷ್ಟು ಕೇರ್ ತಗೋತಾರೆ ಅನ್ನೋದನ್ನ ನಾವು ಗಮನಿಸ್ತೀವಿ. 16 ಗಂಟೆ ಕಣ್ಣಾರ ಕಂಡಂತವ್ರು ಬಹಳ ಹತ್ತಿರದಿಂದ ನೋಡೋರು ಹೇಳ್ತಾ ಇದೆ. ಸೊ ಅಲ್ಲೂ ಬಿಡ್ಬೋದಾಯ್ತಲ್ಲ ಅವರು ಅಂತೇಳಿ. ಸೊ ಅಂದವ್ರಿಗೆ ಇಲ್ಲ ಸರ್ ಕನ್ಫ್ಯೂಸ್ ಆಗ್ತದೆ ಮಕ್ಕಳಿಗೆ, ಗಾಬರಿ ಆಗ್ತದೆ. ಶೇಕಡ 100 ಇದೆ, 100% ಇದೆ. 100% ಅನ್ನ ಕಂಟಿನ್ಯೂಸ್ ತಗೊಂಡ್ಬಿಡ್ತಾ ಇದ್ದಾರೆ. ಅದರಲ್ಲಿ ನಮ್ಮ ಇಲಾಖೆ ಈ ಸಲ ಟೀಚರ್ಸ್ ವೆಲ್ಫೇರ್ ಫಂಡ್ ಅಂತ ಬರ್ತದೆ. ಅದರಲ್ಲಿ ಇವರಿಗೆ 25,000 ರೂಪಾಯಿ ಬಹುಮಾನನು ಈ ಸಲ ಅನೌನ್ಸ್ ಆಗಿದೆ, 25. ಹಾಗಾಗಿ ಈ ರೀತಿಯ ಒಂದು ಕಾರ್ಯಕ್ರಮಗಳನ್ನ ನೃತ್ಯ ಕಲಾಂಜಲಿ ಅನ್ನುವಂಥ ಹೆಸರಿನಲ್ಲಿ, ಯಾಕಂದ್ರೆ ಕೇವಲ 4 ಗೋಡೆ ಒಳಗಡೆ ನಾವು ತೆಗೆಯೋದು ಇಂಪಾರ್ಟೆಂಟ್. ಮಕ್ಕಳ ಪ್ರತಿಭೆ ಹೇಗೆ ಅಂತ ಗೊತ್ತಾಗೋದಿಲ್ಲ. ಟ್ಯಾಲೆಂಟ್ ಇದೆಯಲ್ಲ, ಆ ಟ್ಯಾಲೆಂಟ್ ಅನ್ನ ಹೊರಹೊಮ್ಮಿಸಲಿಕ್ಕೆ ಇಂಥ ವೇದಿಕೆಗಳು ಅವಶ್ಯಕ. ಇಂಥ ವೇದಿಕೆಯಲ್ಲಿ ನಾವು ಬಹಳ ಖುಷಿ ಪಡೋದು ಯಾವಾಗ ಅಂತಂದ್ರೆ ಇದು ತಾತ್ಕಾಲಿಕ. ನಿಮ್ಮ ಮಕ್ಕಳು ಡ್ಯಾನ್ಸ್ ಮಾಡಿದರೆ, ನಿಮ್ಮ ಮಕ್ಕಳು ಇನ್ನೊಂದು ಯಾವ್ದು ಆಕ್ಟ್ ಮಾಡಿದರೆ ಖುಷಿ ಪಡ್ತೀರ, ಅದು ತಾತ್ಕಾಲಿಕ. ಆದರೆ ಪರ್ಮನೆಂಟ್ ಯಾವುದು ಅಂತಂದ್ರೆ ರಿಸಲ್ಟ್. ಹಾಗಾಗಿ ಆ ಪರ್ಮನೆಂಟ್ ರಿಸಲ್ಟ್ ಏನಿದೆ ಅದಕ್ಕೆ ನೀವು ಅವಕಾಶ ಮಾಡಿಕೊಡಿ. ಈಗಾಗಲೇ ಹೇಳಿದ್ರು ಮೊಬೈಲ್ ಅದನ್ನ ಬಿಟ್ಟು ಯಾರೂ ಇರೋದಿಲ್ಲ. ಯಾಕಂದ್ರೆ ಅಳದಿಲ್ಲ ಮಗು ಅಂತವ್ರು ಮೊಬೈಲ್ ಕೊಡೋದು. ತಾಯಿ ಕೆಲಸ ಮಾಡ್ಕೋಬೇಕು, ಮಗು ಅಳಬಾರ್ದು, ಅತ್ತೆ ಮೊಬೈಲ್ ಕೊಟ್ಟು ಒಂದು ಗೇಮ್ ಹಾಕೊಟ್ಟು ಮುಗೀತು. ಏನು ಮಗಳು ಸತ್ತು ಇಲ್ಲ, ಮಗು ಸುಮ್ಮನೆ ಕೊಡ್ತದೆ. ಹಾಗಾಗಿ ಆದಷ್ಟು ಅವೇರ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಮನೆ ಪೇಪರ್ನಲ್ಲಿ ಒಂದು ನ್ಯೂಸ್ ನೋಡಿದೆ ನಾನು. ಪೇಪರ್ ಏನು ಅಂತಂದ್ರೆ ಒಂದು ಹಳ್ಳಿಯಲ್ಲಿ 6 ಗಂಟೆಯಿಂದ 10 ಗಂಟೆ ತನಕ ಮೊಬೈಲ್ ಅನ್ನು ಯಾರೂ ಸಹ ಮನೆಯವರು ಪಂಚಾಯತಿ ಮಾಡಿರೋದು. ಒಂದು ಹಳ್ಳಿ, ಉತ್ತರ ಕರ್ನಾಟಕದ ಒಂದು ಹಳ್ಳಿನಿ 6 to 10 ಮನೆಯಲ್ಲಿ ಯಾವ ಊರಿನ ಯಾರು ಸಹ ಮೊಬೈಲ್ ಬಿಡಬಾರ್ದು ಅಂತ ಪ್ರಮಾಣ ಮಾಡೋರು. ಯಾರು ಬಿಡ್ತಾರಂತೆ. ಯಾಕೆಂದ್ರೆ ಒಂದು ಲೇಡೀಸು ಸಹ ಟಿವಿ ನೋಡ್ತಾ ಇಲ್ಲ, ಆ ಟೈಮಿಗೆ ಧಾರಾವಾಹಿ ನೋಡ್ತಾ ಇಲ್ಲ. ಸೊ ಹಾಗಾಗಿ ಈ ರೀತಿಯ ಒಂದು ನಿಬಂಧನೆಗಳನ್ನು ಹಾಕೊಳ್ಬೇಕು ನಾವು ಮಕ್ಕಳನ್ನ. ಯಾಕಂದ್ರೆ ಎಕ್ಸಾಮ್ ಹತ್ರ ಬರ್ತಾ ಇದೆ, ಹತ್ರ ಬರಬೇಕಾದ್ರೆ ಸಾಧನೆ ಇದೆಯಲ್ಲ ಬಹಳ ಮುಖ್ಯ. ಇವತ್ತು ಕಾಂಪಿಟೇಟಿವ್ ವರ್ಲ್ಡ್ ಇದೆ. ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ಕಡಿಮೆ ಮಾರ್ಕ್ಸ್ ತಗೊಳ್ಳೋದಾಗೋದಿಲ್ಲ. ಈಗ ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್ ಆಯಿತು, ಡಿಸ್ಟಿಂಕ್ಷನ್ ಮೇಲ್ಬೇಕಾದ್ರೆ 90 ಅಬೋ ಇದ್ರೆ ಇವತ್ತು ಮಾರ್ಕೆಟಿಂಗ್ ಇಲ್ಲ, ಮಾರ್ಕೆಟಿಂಗ್ ಇಲ್ಲ. ಆಮೇಲೆ ಸ್ಕಿಲ್ ಮಾರ್ಕೆಟಿಂಗ್ ಇದೆ. ಇವನ್ನ ನಿಮ್ಮ ಮಕ್ಕಳಿಗೆ ಕಲಿಸಿ ಈ ಕಾಲೇಜು ಆ ಸ್ಕಿಲ್ ಅಂಡ್ ರಿಸಲ್ಟ್. Swami Vivekananda's teachings and philosophy
has been an immense source of motivation and inspiration for us. His teachings reminds us of education, self-reliance and service, which guides us in nurturing our students to become responsible, enlightened citizens. It is under his profound influence that our institution has thrived, nurturing young minds and shaping them into responsible, confident individuals. As we reflect on our journey, let us carry forward Swami Vivekananda's timeless wisdom and spirit and continue to uphold the values that define our institution. Our journey under the visionary leadership of our founder chairman, Mr. Brigadier Ramadevaya sir, has been one of the purposeful growth. While we established our roots in higher education with the inspection of our PU college in 2011, Sir's commitment to nurturing young minds led to the ambitious expansion in 2022, introducing classes from pre-KG to grade 10. Come on.
मैंने सोचा था रातों में, अब जाग जाग कर ख्वाब तेरे देखूं, ऐसा क्यों ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ರಘುಕೋಟಿ, ಕುಶಾಲನಗರ. ಕುಶಾಲನಗರ ತಾಲೂಕಿನ ಕೂಡಿಗೆಯ ಶ್ರೀ ಉದ್ಭವ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯದಲ್ಲಿ ಗಣಪತಿ ಹೋಮ, ಸತ್ಯನಾರಾಯಣ ಪೂಜೆ ಶ್ರದ್ಧಾ ಭಕ್ತಿಯಿಂದ ನಡೆಯಿತು. ಕೊಡಗಿನ ಪವಿತ್ರ ಕಾವೇರಿ ಹಾರಂಗಿ ನದಿ ಸಂಗಮ ಕ್ಷೇತ್ರವಾದ ಕೂಡಿಗೆಯ ಟಾಟಾ ಕಾಫಿ ನಿಯಮಿತ ಕುಶಾಲನಗರ ಕಾಫಿ ಸಂರಕ್ಷಣಾ ಕೇಂದ್ರದ ವ್ಯಾಪ್ತಿಯಲ್ಲಿರುವ ಕೂಡಿಗೆಯ ಶ್ರೀ ಉದ್ಭವ ಸುಬ್ರಹ್ಮಣ್ಯ ಸ್ವಾಮಿಯ ದೇವಾಲಯದಲ್ಲಿ ಶುಕ್ರವಾರ ಬೆಳಿಗ್ಗೆಯಿಂದಲೇ ಗಣಪತಿ ಹೋಮ, ಸತ್ಯನಾರಾಯಣ ಪೂಜೆ ಶ್ರದ್ಧಾ ಭಕ್ತಿಯಿಂದ ನಡೆಯಿತು. ಮೈಸೂರಿನ ಜಯಚಂದ್ರ ಹಾಗೂ ದಂಪತಿಗಳು ಬೆಳಿಗ್ಗೆಯಿಂದಲೇ ದೇವರಿಗೆ ವಿಶೇಷ ಪೂಜೆ, ಹೋಮ ಹವನ ಸೇರಿದಂತೆ ಧಾರ್ಮಿಕ ಪೂಜಾ ಕೈಂಕರ್ಯಗಳು ದೇವಾಲಯ ಆವರಣದಲ್ಲಿ ನಡೆಯಿತು. ಮಧ್ಯಾಹ್ನ 1 ಗಂಟೆಗೆ ಮಹಾಮಂಗಳಾರತಿ ಹಾಗೂ ಅನ್ನ ಸಂತರ್ಪಣಾ ಕಾರ್ಯಕ್ರಮ ನೆರವೇರಿತು. ಕೂಡಿಗೆಯ ಶ್ರೀ ಉದ್ಭವ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯಕ್ಕೆ ಸಾವಿರಾರು ಭಕ್ತಾದಿಗಳು ಆಗಮಿಸಿ ದೇವರ ದರ್ಶನ ಪಡೆದರು. ಸತ್ಯನಾರಾಯಣ ಪೂಜೆ ಹಾಗೂ ಕಿರು ಸೃಷ್ಟಿಯ ಅಂಗವಾಗಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಗೆ ಬೆಳಗಿನಿಂದಲೇ ವಿಶೇಷ ಅಭಿಷೇಕ, ಹೋಮ ಹವನ, ಮಹಾಪೂಜೆ, ಮಹಾಮಂಗಳಾರತಿ, ತೀರ್ಥ ಪ್ರಸಾದ ವಿನಿಯೋಗ ನಡೆಯಿತು. ಶುಕ್ರವಾರ ಬೆಳಗ್ಗೆಯಿಂದಲೇ ಪೂಜಾ ಕೈಂಕರ್ಯಗಳನ್ನು ದೇವಸ್ಥಾನದ ಪ್ರಧಾನ ಅರ್ಚಕ ನವೀನ್ ಭಟ್ ನೇತೃತ್ವದ ತಂಡದವರಿಂದ ನೆರವೇರಿತು. ಈ ಸಂದರ್ಭದಲ್ಲಿ ಟಾಟಾ ಕಾಫಿ ಸಂರಕ್ಷಣಾ ಕೇಂದ್ರದ ಜನರಲ್ ಮ್ಯಾನೇಜರ್, ದೇವಸ್ಥಾನದ ಸಮಿತಿ ಅಧ್ಯಕ್ಷ ಕೆಯು ರೋಷನ್ ಸೋಮಯ್ಯ, ಸೀನಿಯರ್ ಮ್ಯಾನೇಜರ್ ನವೀನ್, ಸತ್ಯನಾರಾಯಣ ವಸ್ತ್ರಚಾರಣ ಸಮಿತಿ ಅಧ್ಯಕ್ಷ ಗುರುಪ್ರಸಾದ್, ಕಾರ್ಯದರ್ಶಿ ಕೂಡಿಗೆ ನವೀನ್, ಖಜಾಂಚಿ ಕೆವಿ ಅರುಣ್ ಕುಮಾರ್, ಗೌರವ ಅಧ್ಯಕ್ಷರು ಪೊನ್ನಪ್ಪ, ಕೂಡ್ಮಂಗ್ಳೂರು ಗ್ರಾಮ ಪಂಚಾಯಿತಿ ಸದಸ್ಯ ಚಂದ್ರಮೋರ್ಡಿ ಗೌಡ, ಹನುಮ ಸೇನಾ ಸಮಿತಿ ಅಧ್ಯಕ್ಷ ಕೆಎಸ್ ಶಿವಕುಮಾರ್, ಉಪಾಧ್ಯಕ್ಷ ರಿಜು, ಖಜಾಂಚಿ ಧರ್ಮ, ಕಾರ್ಯದರ್ಶಿ ರವಿ, ಗ್ರಾಮದ ಪ್ರಮುಖರಾದ ಕೆಜೆ ಮಹೇಶ್, ಶಿವಕುಮಾರ್ ಸೇರಿದಂತೆ ಹಲವಾರು ಪ್ರಮುಖರು ಭಾಗವಹಿಸಿದ್ದರು. ಅವರಿಬ್ಬರೇ ಇದ್ದಿದ್ದು ತಾಯಿ ಮಗಳು. ಅಲ್ಲೂ ಸಹ ಮನೆಯಲ್ಲಿದ್ದಂತಹ ದ್ರವ್ಯಗಳನ್ನ ಕಳ್ಳರಿಂದ ಕದ್ದು ಹೋಗಿ ಆಯಿತು. ಇನ್ನು ಊಟಕ್ಕೆ ಇಲ್ಲದಂಥ ಪರಿಸ್ಥಿತಿ ಆಯಿತು. ವ್ಯಾಪಾರಿಗಳು ಅಂತ ಹೇಳಿದ್ರೆ ಧನಿಕರು ಅಂತೇಳಿ, ಶ್ರೀಮಂತರು ಅಂತೇಳಿ ಅವರು ಭಿಕ್ಷೆಗೆ ಹೋಗುವಂತಹ ಪರಿಸ್ಥಿತಿ ಬರುತ್ತಂತೆ. ಇನ್ನು ತಾಯಿ ಮಗಳು ಇಬ್ಬರು ಸಹ ಮಾತಾಡ್ಕೊಂಡು ಒಂದೊಂದು ದಿನ ಒಬ್ಬೊಬ್ಬರು ಭಿಕ್ಷೆಗಾಗಿ ಹೋಗೋದಕ್ಕೆ ಪ್ರಾರಂಭ ಮಾಡ್ತಾರಂತೆ. ಒಂದು ದಿನ ಮಗಳು ಭಿಕ್ಷೆಗೆ ಅಂತ ಹೋದಂತೇಳು ರಾತ್ರಿ ಎಲ್ಲ ಮನೆಗೆ ಬರೋದಿಲ್ಲ. ತಾಯಿ ತುಂಬ ನೋವಿನಿಂದ ಇದ್ದಾಗ ಬೆಳಿಗ್ಗೆ ಮಗಳು ಬಂದವಳು ಹೇಳ್ತಾಳಂತೆ, ಒಬ್ಬ ಬ್ರಾಹ್ಮಣನ ಮನೆಯಲ್ಲಿ ಪೂಜೆ ನಡೀತಾ ಇತ್ತಮ್ಮ, ನಿನಗೂ ಸಹ ತೀರ್ಥ ಪ್ರಸಾದವನ್ನು ತಂದಿದ್ದೀನಿ, ಸತ್ಯನಾರಾಯಣ ಸ್ವಾಮಿಯ ಪ್ರಸಾದ ಅಂತ ಹೇಳಿ ಕೊಟ್ಟಾಗ ತಾಯಿಗೆ ಜ್ಞಾನೋದಯ ಆಗುತ್ತಂತೆ. ನಮ್ಮ ಇವೆಲ್ಲ ಕಷ್ಟಗಳಿಗೂ ಕಾರಣ ಇದೇ ಇರ್ಬೋದು ಅಂತ ಹೇಳಿ ಒಂದು 3-4 ದಿನದಲ್ಲಿ ಭಿಕ್ಷೆ ಬೇಡಿದಂತಹ ವಸ್ತುಗಳಿಂದನೇ ಪೂಜೆಗೆ ಬೇಕಾದಂತಹ ವಸ್ತುಗಳನ್ನು ಸಂಗ್ರಹ ಮಾಡಿ ಪೂಜೆಯನ್ನು ಮಾಡ್ತಾಳಂತೆ. ಪೂಜೆಯ ಕೊನೆಯಲ್ಲಿ ಪ್ರಸನ್ನ ಕಾಲ ಅಂತ ಹೇಳ್ತೀವಿ, ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡ್ತಾಳಂತೆ. ಇಂದ್ರಾದಿ ದೇವತೆಗಳಿಗೆ ನಿನ್ನ ಶಕ್ತಿಯನ್ನು ತಿಳಿಯಲಿಕ್ಕೆ ಸಾಧ್ಯ ಇಲ್ಲ. ಯತ್ಕಿಂಚಿತ್ ಮನುಷ್ಯರು ನಾವು ಮಾಡಿದಂತಹ ತಪ್ಪನ್ನು ಮನ್ನಿಸಿ ಗಂಡನನ್ನು ಅಳಿಯನನ್ನು ಬೇಗನೆ ಮನೆಗೆ ಬರುವಂತೆ ಪದೇ ಪಡೆಯಾಗಿ ಪ್ರಾರ್ಥನೆಯನ್ನು ಮಾಡ್ತಾಳಂತೆ. ದೇವರ ಅನುಗ್ರಹದಿಂದ ಆ ದಿನನೇ ರಾತ್ರಿ ಚಂದ್ರಕೇತು ಮಹಾರಾಜನಿಗೆ ಕನಸಿನಲ್ಲಿ ಭಗವಂತ ಕಾಣಿಸಿ ಹೇಳ್ತಾನಂತೆ, ಕಳ್ಳರಲ್ಲದವರನ್ನ ಇಬ್ಬರನ್ನು ಸಹ ಕಟ್ಟಿ ಹಾಕಿದ್ದೇವೆ, ಅವರಿಬ್ಬರನ್ನು ಸಹ ದ್ರವ್ಯ ಸಮೇತರಾಗಿ ಕಳುಹಿಸಿ ಕೊಡಬೇಕು ಅಂತೇಳಿ ಆಜ್ಞೆಯನ್ನು ಮಾಡ್ತಾನಂತೆ. ಬೆಳಿಗ್ಗೆನೇ ಎದ್ದು ಪಂಡಿತರನ್ನ ಕರೆಸಿ ಕನಸಿನ ವೃತ್ತಾಂತವನ್ನು ಹೇಳಿದಾಗ ಪಂಡಿತರು ಹೇಳ್ತಾರಂತೆ, ಯಾವುದೇ ಅಪರಾಧಿಯಾದರೂ ಸಹ ವಿಚಾರಣೆ ಮಾಡದೇ ಶಿಕ್ಷೆ ವಿಧಿಸುವ ಹಾಗಿಲ್ಲ. ಎಲ್ಲರನ್ನೂ ತಿಳಿದಂತ ಗೋವಿಂದ
ಇಷ್ಟ ಕಾಮ್ಯಾರ್ಥ. ತಮ್ಮೆಲ್ಲರ ಸಹಾಯ ಸಹಕಾರದಿಂದ ಶ್ರೀ ಸತ್ಯನಾರಾಯಣ ವೃತ್ತಾಚರಣ ಸಮಿತಿ ಶ್ರೀ ಉತ್ತರ ಸುಬ್ರಹ್ಮಣ್ಯ ಸ್ವಾಮಿಯ ಭವ್ಯ ದಿವ್ಯ ಸನ್ನಿಧಿಯಲ್ಲಿ ಕಿರುಸೃಷ್ಟಿಯ ಅಂಗವಾಗಿ ಕಿರುಸೃಷ್ಟಿ ಉತ್ಸವ ಹಾಗೂ ಸಾಮೂಹಿಕ ಸತ್ಯನಾರಾಯಣ ಮಹಾಪೂಜೆಯನ್ನು ಮಾಡಿಕೊಂಡು ಬರ್ತಾ ಇದೆ. ಹಾಗೆಯೇ ಈ ದಿನ ನಾವು ಹಮ್ಮಿಕೊಂಡಿರುವಂತಹ ಸತ್ಯನಾರಾಯಣ ಮಹಾಪೂಜೆ ಮುಕ್ತಾಯದ ಹಂತಕ್ಕೆ ಬಂದಿದೆ. ವಂದನಾರ್ಪಣೆಯ ನಂತರ ಕಳಸ ವಿಸರ್ಜನೆ ಆಗುತ್ತೆ. ಆನಂತರ ಮಹಾಮಂಗಳಾರತಿ ತೀರ್ಥ ಪ್ರಸಾದಗಳ ವಿತರಣೆಯ ವ್ಯವಸ್ಥೆಯನ್ನು ಮಾಡಲಾಗಿದೆ. ಕಳಸ ವಿಸರ್ಜನೆ ಆದ ನಂತರ ಇಲ್ಲಿರುವಂತಹ ಸೇವಾರ್ಥಿಗಳು ಕಳಸವನ್ನು ಮತ್ತು ಅಡಕೆ ತಟ್ಟಿರುವಂತಹ ಅಕ್ಕಿ ಇವುಗಳನ್ನು ನ್ಯೂಸ್ ಸಂಗಮಕ್ಕಾಗಿ ವಂಶಿ ಹನಿ ಕುಶಲನಗರ. ಸಿದ್ದಾಪುರ ಸಮೀಪದ ನೆಲಹುದಿಕೇರಿ ಆಂಗ್ಲೋ ವರ್ನಾಕ್ಯುಲರ್ ಶಾಲೆಯ 34ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ನಡೆಯಿತು. ಆಂಗ್ಲೋ ವರ್ನಾಕ್ಯುಲರ್ ಶಾಲೆಯ 34ನೇ ವಾರ್ಷಿಕೋತ್ಸವ ಸಂಭ್ರಮ ವಿವಿಧ ಸಾಂಸ್ಕೃತಿಕ, ಆರೋಗ್ಯ, ಪರಿಸರ ಕಾಳಜಿ, ಮಾದಕ ವಸ್ತುಗಳ ವಿರುದ್ಧ ಜಾಗೃತಿ ಸೇರಿದಂತೆ ಸಾಮಾಜಿಕ ಶೈಕ್ಷಣಿಕ ಬೆಳವಣಿಗೆಗೆ ಪೂರಕವಾದ ಕಾರ್ಯಕ್ರಮಗಳೊಂದಿಗೆ ಅದ್ದೂರಿಯಾಗಿ ನೆರವೇರಿತು. ಶಾಲಾ ಆವರಣದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಜನರಲ್ ಸರ್ಜರಿ ವಿಭಾಗದ ಅಸೋಸಿಯೇಟ್ ಪ್ರೊಫೆಸರ್ ಡಾಕ್ಟರ್ ಸತೀಶ್ ಬಿ ಶಿವಮಲ್ಲಯ್ಯ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಪ್ರತಿಭಾನ್ವಿತರಾಗಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳನ್ನು ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಈ ಸಂದರ್ಭ ಕಲಾವಿದ ಭಾವ ಮಾಲ್ದರೆ, ಶಾಲಾ ಮುಖ್ಯ ಶಿಕ್ಷಕಿ ಕೆಆರ್ ಅನಿತಾ, ದೈಹಿಕ ಶಿಕ್ಷಕ ಬಿವಿ ಕಿರಣ್ ಕುಮಾರ್ ಸೇರಿದಂತೆ ಶಾಲಾ ಶಿಕ್ಷಕರುಗಳು, ಪೋಷಕರು, ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ಹೋಗಿ ವಿದ್ಯೆಯನ್ನ ಕಲಿಯುವಂತಹ ಮಾನಸಿಕ ಸ್ಥಿತಿಯಲ್ಲಿ ಇಲ್ಲದೆ ಇದ್ದಂತಹ ಸಂದರ್ಭ, ಆ ರೀತಿಯಾಗಿ ಹೆಚ್ಚಿನ ವಿದ್ಯಾಭ್ಯಾಸವನ್ನ ಪಡೆಯಲಿಕ್ಕೆ ಹಿಂಜರಿಕೆ ಮಾಡುತ್ತಾ ಇದ್ದಂತಹ ಸಂದರ್ಭ, ಮಣಿ ಮಾಸ್ಟರ್ ಮಹಮಣಿ ಮೊಹಮ್ಮದ್ ಸರ್ ಅಂತ ಹೇಳತಕ್ಕಂತಹ ಒಬ್ಬ ವ್ಯಕ್ತಿ ಥಿಂಕಿಂಗ್ ಸ್ಮಾಲ್ ಈಸ್ ಅನ್ ಅಫೆನ್ಸ್ ಅಂತೇಳಿ ಹರಿತುಕೊಂಡ ಕಾರಣಕ್ಕಾಗಿ ಈ ಒಂದು ಉತ್ತಮ ಶಾಲೆಯನ್ನ ತೆರೆಯುವುದರ ಮೂಲಕ ಈ ಏರಿಯಾದ ಪ್ರತಿಯೊಬ್ಬರನ್ನ ಸಂಪೂರ್ಣ ಸಾಕ್ಷರನ್ನಾಗಿ ಮಾಡಿರತಕ್ಕಂತಹ ಪ್ರಯತ್ನ ಇದೆಯಲ್ಲ, ಇದು ಅತ್ಯಂತ ಶ್ಲಾಘನೀಯ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ನಾನು ಇಚ್ಛೆ ಪಡುತ್ತೇನೆ. ಮಣಿ ಮೊಹಮ್ಮದ್ ಸರ್ ಅವರು ತನ್ನ ಎರಡೂ ಮಕ್ಕಳಿಗೆ ಅತ್ಯುತ್ತಮವಾಗಿರತಕ್ಕಂಥ ವಿದ್ಯೆಯನ್ನು ಕೊಡುವುದರ ಮೂಲಕ ಇಲ್ಲಿರುವ ಸರ್ವ ಮಕ್ಕಳನ್ನು ಅತ್ಯುತ್ತಮ ವಿದ್ಯಾಭ್ಯಾಸವನ್ನು ಕೊಡುವುದರ ಮೂಲಕ ಸತ್ಪ್ರಜೆಗಳನ್ನಾಗಿ ರೂಪಿಸುವ ಪ್ರಯತ್ನವನ್ನ ಮಾಡ್ತಾ ಇರೋದು. ಅದರ ಜೊತೆಯಲ್ಲಿ ಶಾಲೆಯ ಶಿಕ್ಷಕ ವೃಂದವೂ ಕೂಡ ಅತಿ ಹೆಚ್ಚಿನ ಪ್ರೋತ್ಸಾಹವನ್ನ, ತ್ಯಾಗವನ್ನ ನೀಡುತ್ತಾ ಇರುವುದು ಸಹ ಅತ್ಯಂತ ಶ್ಲಾಘನೀಯ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡುತ್ತೇನೆ. ಆತ್ಮವಂಚನೆ ಮಾಡ್ಕೊಳ್ಬಾರ್ದು. ಮುಸ್ಲಿಂ ಮ್ಯಾನೇಜ್ಮೆಂಟ್ ರನ್ ಸ್ಕೂಲ್ನಲ್ಲಿ ಆನ್ಯುವಲ್ ಡೇ ಹೆಂಗಿರ್ತದೆ ಅಂತ ನಮ್ಮದು ಬೇರೆ ಬೇರೆ ಥರನೇ ನನ್ನ ಇಮ್ಯಾಜಿನೇಷನ್ ಇತ್ತು. ಸೊ ಸೌಹಾರ್ದತೆ ಏನಿದೆ ಅದನ್ನು ನಾವಿಲ್ಲಿ ನೋಡ್ಬೋದು. ದೀಪ ಹಚ್ಚೋದು, ವಿನಾಯಕನ ಪ್ರಾರ್ಥನೆ ಮಾಡೋದು, ಇದು ಭಾಳ ಖುಷಿ ಆಯಿತು. ಅದು ನಾನು ಹೇಳಲೇಬೇಕು, ಇಲ್ಲಾಂದರೆ ನಾನು ಆತ್ಮವಂಚನೆ ಮಾಡ್ಕೊಂಡು. ಸೊ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ದಿಸ್ ಈಸ್ ದ ನೀಡ್ ಆಫ್ ದ ಅವರ್. ಈ ಸಂದರ್ಭದಲ್ಲಿ, ಈ ಸನ್ನಿವೇಶದಲ್ಲಿ ಇದು ನಮ್ಮ ಭಾರತೀಯರಲ್ಲಿ, ಭಾರತ ದೇಶದಲ್ಲಿ ಎಲ್ಲರಲ್ಲೂ ಇರಬೇಕಾದಂತಹ, ಎಲ್ಲರಲ್ಲೂ ಮೂಡಿಸಬೇಕಾದಂತಹ ಒಂದು ಭಾವೈಕ್ಯತೆ, ಆ ಸಂದೇಶವನ್ನ ಇವರು 34 ವರ್ಷದಿಂದ ಕೊಡ್ತಾ ಇದ್ದಾರೆ. ಇದೇ ರೀತಿ ಮುಂದುವರಿಯಲಿ ಅಂತ ನಾನು ಆಶಿಸ್ತೀನಿ. ಇದು ಒಳ್ಳೆ ಸಂದೇಶ. ಥ್ಯಾಂಕ್ ಯು ಸರ್. ಮತ್ತೆ ಸರ್ ಮಾತಾಡಬೇಕಾದ್ರೆ ಮಣಿ ಸರ್ ತುಂಬಾ ಎಮೋಷನಲ್ ಆಗಿ ಎಲ್ಲ ಅವ್ರದ್ದು ರಿಪೋರ್ಟ್ ಎಲ್ಲ ಹೇಳಿದ್ರು. ತುಂಬಾ ಚೆನ್ನಾಗಿತ್ತು. ಇಲ್ಲಿ ಸಣ್ಣ ಒಂದು ರೂಮಿಂದ ಸ್ಟಾರ್ಟ್ ಮಾಡಿ ಇಲ್ಲಿ ತನಕ ತಗೊಂಡು ಬಂದಿದ್ದಾರೆ ಅವರ ಕನಸನ್ನ. ಸೊ ಇನ್ನೂ ದೊಡ್ಡದಾಗಿ ಇನ್ಸ್ಟಿಟ್ಯೂಷನ್ ಬೆಳೀಲಿ.
ಅದೇ ರೀತಿ ರಿಪೋರ್ಟ್ ಕಾರ್ಡು ನಾನು ನೋಡಿದೆ ಒಂದಷ್ಟು 2023-24 ತನಕ 100% ಇದ್ದು ಲಾಸ್ಟ್ 2 or 3 years ಇಂದ 92 to 94% ಇದೆ. ಅದನ್ನು ದಯವಿಟ್ಟು ಪೋಷಕರು, ವಿದ್ಯಾರ್ಥಿಗಳು ಹಾಗೂ ಟೀಚರ್ಸ್ ಎಫರ್ಟ್ ಹಾಕಿದ್ರೆ ಮತ್ತೆ 100% ಮಾಡ್ಬೋದು. ಮಾಡಿ, ಅದು ಬೇಕು. ಯಾಕಂದ್ರೆ ದ objective of the school, this school, Anglo Vernacular School, is to provide quality education to the socially and economically marginalized people and students. ಅಂತ ಏನು ನೀವು ಮಾಡಿದಿರಾ, that's a great. Thank you.
ನಿಮ್ಮನ್ನ ಬೇರೆ ರೀತಿ ಎಲ್ಲ ನಿಮ್ಮನ್ನ ಮರಳು ಮಾಡ್ತಾನೆ. ಮರಳು ಮಾಡಿದಾಗ ಏನಾಗುತ್ತೆ, ನಿಮ್ದು ಯಾವುದೋ ಒಂದು ಫೋಟೋ ಶೇರ್ ಆಗುತ್ತೆ, ಇಲ್ಲ ನಿಮ್ದು ಡಿಪಿಯಲ್ಲಿ ಇರೋ ಫೋಟೋನ ಅವನು ಅದನ್ನ ಇದು ಮಾಡ್ಕೊಂಡು ಸೇವ್ ಮಾಡ್ಕೊಳ್ತಾನೆ. ನೆಕ್ಸ್ಟ್ ಆ ಫೋಟೋನ ಮಾರ್ಫಿಂಗ್ ಮಾಡ್ತಾನೆ. ಅವನು ಮಾರ್ಫಿಂಗ್ ಮಾಡಿ ನಿಮ್ದು ಯಾವ್ದಾದ್ರು ಅಶ್ಲೀಲ ಫೋಟೋನ ಅದಕ್ಕೆ ಮಿಕ್ಸ್ ಮಾಡಿ ನಿಮ್ಮನ್ನ ಬ್ಲಾಕ್ ಮೇಲ್ ಮಾಡೋ ಸ್ಟಾರ್ಟ್ ಆಗ್ತಾನೆ. ಆಗ ನಿಮ್ಮ ಮೇಲೆ ಎಕ್ಸ್ಟ್ರಾಕ್ಷನ್ ಸ್ಟಾರ್ಟ್ ಮಾಡ್ತಾನೆ. ನಿಮಗೆ ಏನ್ ಮಾಡ್ಬೇಕಂತ ಗೊತ್ತಾಗಲ್ಲ. ಒಂದು ನಿಮ್ಮನ್ನ ಸೆಕ್ಷುವಲ್ ಆಕ್ಟಿವಿಟೀಸ್ಗೆ ಯೂಸ್ ದುರ್ಬಳಕೆ ಮಾಡ್ಕೊಳ್ಳೋಂತ ಚಾನ್ಸಸ್ ಇರುತ್ತೆ. ಇಲ್ಲ ನಿಮ್ಮ ಹಣಕ್ಕೆ ನಿಮ್ಮನ್ನ ಎಕ್ಸ್ಟ್ರಾಕ್ಷನ್ ಮಾಡೋ ಚಾನ್ಸಸ್ ಇರುತ್ತೆ. ಮತ್ತೆ ಬೇರೆ ಬೇರೆ ನಿಮ್ಮಾಗ ಒಂದು ಏನೋ ಜೀವಕ್ಕೆ ತೊಂದರೆ ಮಾಡ್ಕೋಬಹುದು. ನಿಮ್ಮ ಪೇರೆಂಟ್ಸ್ಗೆ, ಕೆಲವರು ಮಕ್ಕಳು ಪೇರೆಂಟ್ಸ್ಗೆ ಹೇಳ್ಬೋದು, ಇಲ್ಲ ಹೇಳ್ದೇನೆ ನಿಮ್ಮ ಜೀವಕ್ಕೆ ತೊಂದರೆ ಮಾಡ್ಕೊಳ್ತಕ್ಕಂತ ಸಾಧ್ಯತೆಗಳು ಇರ್ತವೆ. ಇದು ಮಕ್ಕಳಿಗೆ ಮಾತ್ರ ಅಲ್ಲ, ಎಲ್ಲ ಯುವಕರಿಂದ ಹೇಳೋದು ಮಹಿಳೆಯರು, ಎಲ್ಲ ವಯಸ್ಸಿನ ಮಹಿಳೆಯರಿಗೂ ಸಹ ನಾನು ಹೇಳ್ತಾ ಇದ್ದೀನಿ, ದಯಮಾಡಿ ಈ ಫೇಸ್ಬುಕ್ ಅನ್ನ ಅನ್ನೋನ್ ಪರ್ಸನ್ಸ್ ಯಾರದೇ ಒಂದು ರಿಕ್ವೆಸ್ಟ್ ಬಂದ್ರೆ ದಯಮಾಡಿ ಅದನ್ನು ಆಕ್ಸೆಪ್ಟ್ ಮಾಡಬೇಡಿ. ಇನ್ನೊಂದು ಡಿಜಿಟಲ್ ಅರೆಸ್ಟ್ ಅಂತ ಒಂದು ಪೊಲೀಸಲ್ಲಿ ಯಾವ್ದು ಡಿಜಿಟಲ್ ಅರೆಸ್ಟ್ಗಳಿಲ್ಲ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಲನಗರ. ಹಾಸನ ಜಿಲ್ಲೆ ಬೇಲೂರಿನ ಶ್ರೀ ಚನ್ನಕೇಶವ ಸ್ವಾಮಿ ದೇಗುಲಕ್ಕೆ ಬರುವ ಪ್ರವಾಸಿಗರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲದೆ ಪರದಾಡುವಂತಾಗಿದೆ. ವಿಶ್ವವಿಖ್ಯಾತ ಶ್ರೀ ಚನ್ನಕೇಶವ ಸ್ವಾಮಿ ದೇಗುಲಕ್ಕೆ ಪ್ರತಿನಿತ್ಯ ಸಾವಿರಾರು ಪ್ರವಾಸಿಗರು ಆಗಮಿಸುತ್ತಿದ್ದು, ದೇಗುಲದೊಳಗೆ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲದೆ ಪ್ರವಾಸಿಗರು ಪರದಾಡುತ್ತಿದ್ದಾರೆ. ಕ್ರಿಸ್ಮಸ್ ಹಬ್ಬದ ಹಿನ್ನೆಲೆಯಲ್ಲಿ ಸಾವಿರಾರು ಪ್ರವಾಸಿಗರು ದೇಗುಲಕ್ಕೆ ಆಗಮಿಸಿದ್ದು, ಉರಿ ಬಿಸಿಲಿನ ನಡುವೆ ಕುಡಿಯುವ ನೀರಿಲ್ಲದೆ ಹಿಂಸೆ ಅನುಭವಿಸುತ್ತಿದ್ದಾರೆ. ದೇಗುಲದ ಒಳಗೆ ಇರುವ ಶುದ್ಧ ಕುಡಿಯುವ ನೀರಿನ 2 ಯಂತ್ರಗಳು ಕೆಟ್ಟು ಹೋಗಿದ್ದು, ಕಳೆದ 1 ವಾರದಿಂದ ಕುಡಿಯುವ ನೀರಿನ ವ್ಯವಸ್ಥೆ ಸ್ಥಗಿತಗೊಂಡಿದೆ. ಪುರಾತತ್ವ ಇಲಾಖೆಯಿಂದ ಅಳವಡಿಸಿರುವ ನೀರಿನ ಯಂತ್ರಗಳು ಸರಿಯಿದ್ದರೂ ಯಂತ್ರಗಳಿಗೆ ನೀರು ಸರಬರಾಜು ಆಗುವ ಸಿಸ್ಟಂಗೆ ಪುರಸಭೆಯ ನೀರು ಸರಬರಾಜು ಆಗದ ಕಾರಣ ಕುಡಿಯುವ ನೀರು ಇಲ್ಲದಂತಾಗಿದೆ. ಶುದ್ಧ ಕುಡಿಯುವ ನೀರಿನ ಯಂತ್ರಗಳ ಸಮೀಪವೇ ಕೈ ತೊಳೆಯಲು ಅಳವಡಿಸಿರುವ ನಲ್ಲಿಯೊಂದರಲ್ಲಿ ಸಣ್ಣದಾಗಿ ಬರುತ್ತಿರುವ ನೀರನ್ನು ಕುಡಿಯಲು ಪ್ರವಾಸಿಗರು ಉಪಯೋಗಿಸುತ್ತಿದ್ದಾರೆ. ಚಿಕ್ಕ ಮಕ್ಕಳಿಗೂ ಸಹ ಇದೇ ನೀರನ್ನೇ ಕುಡಿಸಲಾಗುತ್ತಿದೆ. ಕೈ ತೊಳೆಯುವ ನೀರನ್ನೇ ಬಾಟಲಿಗಳಲ್ಲಿ ಹಿಡಿದುಕೊಂಡು ಹೋಗುತ್ತಿದ್ದಾರೆ. ಇಂತಹ ಹೀನಾಯ ಸ್ಥಿತಿ ಬೇಲೂರು ದೇಗುಲಕ್ಕೆ ಬಂದಿರುವುದು ನಿಜಕ್ಕೂ ದೌರ್ಭಾಗ್ಯವೇ ಸರಿ. ನ್ಯೂಸ್ ಸಂಗಮಕ್ಕಾಗಿ ಅನಂತರಾಜ ಅರಸ್, ಬೇಲೂರು. ಕೊಡಗು ಜಿಲ್ಲೆ ಭಾಗಮಂಡಲದಲ್ಲಿ ಶ್ರೀ ಅಯ್ಯಪ್ಪ ಸ್ವಾಮಿಯ 43ನೇ ವರ್ಷದ ಮಂಡಲ ಪೂಜೆಯು ಶ್ರದ್ಧಾಭಕ್ತಿಯಿಂದ ನಡೆಯಿತು. ಭಾಗಮಂಡಲದಲ್ಲಿ ಶ್ರೀ ಅಯ್ಯಪ್ಪ ಸ್ವಾಮಿಯ 43ನೇ ವರ್ಷದ ಮಂಡಲ ಪೂಜೆಯು ಶ್ರದ್ಧಾಭಕ್ತಿಯಿಂದ ನಡೆಯಿತು. ವರ್ಷಂಪ್ರತಿ ಆಚರಿಸಿಕೊಂಡು ಬರುವಂತೆ ಈ ವರ್ಷವೂ ಶ್ರೀ ಅಯ್ಯಪ್ಪ ಸ್ವಾಮಿಯ ಮಂಡಲ ಪೂಜೆಯು ಶೋಭಾಯಾತ್ರೆ, ಸಿಂಗಾರ ಮೇಳ ಸೇರಿದಂತೆ ವಿವಿಧ ಪೂಜಾ ವಿಧಿವಿಧಾನಗಳ ಜೊತೆ ಅದ್ದೂರಿಯಾಗಿ ನಡೆಯಿತು. ಗುರುಸ್ವಾಮಿಗಳಾದ ಸಿಆರ್ ಜಯನ್ ಮತ್ತು ಎಚ್.ಎಸ್. ವಸಂತ್ ರವರ ನೇತೃತ್ವದಲ್ಲಿ ಬೆಳಗ್ಗೆ ಭಾಗಮಂಡಲದ ತಲಕಾವೇರಿ ರಸ್ತೆಯ ಬದಿಯಲ್ಲಿರುವ ಅಯ್ಯಪ್ಪ ಬನದಲ್ಲಿ ಪೂಜೆ ಪ್ರಾರಂಭಿಸಿ ನಂತರ ಸಿಂಗಾರ ಮೇಳದೊಂದಿಗೆ ಶ್ರೀ ಅಯ್ಯಪ್ಪ ಸ್ವಾಮಿಯ ಶೋಭಾಯಾತ್ರೆಯು ಭಾಗಮಂಡಲದ ಮುಖ್ಯ ರಸ್ತೆಯಲ್ಲಿ ಸಾಗಿ ಬಂದು ಶ್ರೀ ಭಗಂಡೇಶ್ವರ ದೇವಾಲಯದ ಮುಂಭಾಗದಲ್ಲಿ ಮಂಡಲ ಪೂಜೆ ನಡೆಯಿತು. ಇದೇ ಸಂದರ್ಭ ಭಕ್ತಾದಿಗಳೆಲ್ಲರೂ ಶ್ರೀ ಅಯ್ಯಪ್ಪ ಸ್ವಾಮಿಯ ಕೃಪೆಗೆ ಪಾತ್ರರಾಗಿ ಪ್ರಸಾದ ವಿತರಣೆ ಮತ್ತು ಅನ್ನದಾನದಲ್ಲಿ ಪಾಲ್ಗೊಂಡರು. ಮಂಡಲ ಪೂಜೆಯಲ್ಲಿ ಭಾಗಮಂಡಲ, ಕರಿಕೆ, ಅಯ್ಯಂಗೇರಿ, ದೊಡ್ಡಪುಲಿಕೋಟು, ನಾಪೋಕ್ಲು, ಬೆಟ್ಟಗೇರಿ, ಚೀರಬಾಣೆ ಅಕ್ಕಪಕ್ಕದ ಊರುಗಳಿಂದ ಅಯ್ಯಪ್ಪ ಸ್ವಾಮಿ ಮಾಲಧಾರಿಗಳು ಮತ್ತು ಭಕ್ತಾದಿಗಳು ಭಾಗವಹಿಸಿದ್ದರು. ತಪ್ಪನೆ ಪಾಲನೆ ಸೋಮನೆ ಮಂದವನೆ ರಾವಣಿ ಅಣ್ಣನೆ ಆವರಣವೇ ಭಗವಾನೇ ಸ್ವಾಮಿಯೇ ಬೇಟೆ ಕಳಮೆ ನಾಟಮೇ ಸ್ವಾಮಿಯೇ ನಾಯನೇ ಪಳ್ಳಿಯೇ ಮೋಕ್ಷಮೇ ಸ್ವಾಮಿಯೇ ಒಂದೋಡೆ ಒಂದೋಡೆ ಶಿವನೇ ಬಡಿಗಳೇ ವಂದನವೇ ಸ್ವಾಮಿಯೇ ನದಿಯೇ ಕಲ್ಲಡಪೆ ಜಮಡೆ ಗೈಟಮೇ ಕಡಿನಮೇ ಭಗವಾನೇ ಮುಗಳೇ ವಂದನಮೇ ಸಂಹಾರಮೇ ವಾಹನೆ ಸುಧನೆ ರೂಪನೆ ರೂಪನೆ
ಸಮಾಕ್ಕಾಗಿ ದುಗ್ಗಳಸದಾನಂದ ನಾಪೋಕ್ಲು. ಕುಶಾಲನಗರ ತಾಲೂಕಿನ ಹೆಬ್ಬಾಲೆ ವಿದ್ಯಾವರ್ಧಕ ಸಂಘ ಸಂಯುಕ್ತ ಪದವಿ ಪೂರ್ವ ಕಾಲೇಜು ಮತ್ತು ಪ್ರೌಢಶಾಲೆಯ ಸಂಯುಕ್ತ ಆಶ್ರಯದಲ್ಲಿ ಶ್ರೀ ಕಾವೇರಿ ವಿದ್ಯಾರ್ಥಿ ಸಂಘದ ಸಮಾರೋಪ ಸಮಾರಂಭ ನಡೆಯಿತು. ಹೆಬ್ಬಾಲೆ ವಿದ್ಯಾವರ್ಧಕ ಸಂಘ ಸಂಯುಕ್ತ ಪದವಿ ಪೂರ್ವ ಕಾಲೇಜು ಮತ್ತು ಪ್ರೌಢಶಾಲೆಯ ಸಂಯುಕ್ತ ಆಶ್ರಯದಲ್ಲಿ ಶ್ರೀ ಕಾವೇರಿ ವಿದ್ಯಾರ್ಥಿ ಸಂಘದ ಸಮಾರೋಪ ಸಮಾರಂಭ ಶಾಲಾ ಸಭಾಂಗಣದಲ್ಲಿ ನಡೆಯಿತು. ಹೆಬ್ಬಾಲೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಅರುಣಕುಮಾರಿ ಕಾರ್ಯಕ್ರಮ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಸರ್ಕಾರಿ ಶಾಲೆಗಳಲ್ಲಿ ಕೂಡ ಗುಣಮಟ್ಟದ ಶಿಕ್ಷಣ ಲಭಿಸುತ್ತಿದೆ. ವಿದ್ಯಾರ್ಥಿಗಳು ಗುರುಗಳ ಮಾರ್ಗದರ್ಶನ ಪಡೆದು ನಿರಂತರ ಅಧ್ಯಯನದೊಂದಿಗೆ ಸದ್ಗುಣಗಳನ್ನು ಅಳವಡಿಸಿಕೊಂಡು ಜೀವನದಲ್ಲಿ ಉನ್ನತ ಸ್ಥಾನ ಅಲಂಕರಿಸುವಂತೆ ಶುಭ ಕೋರಿದರು. ಸಮಾರೋಪ ಭಾಷಣ ಮಾಡಿದ ಮೈಸೂರು ಮಹಾರಾಜ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕ ಡಾಕ್ಟರ್ ಸಿ.ಕೆ. ಪುಟ್ಟಸ್ವಾಮಾಚಾರ್, ಸ್ಪರ್ಧಾತ್ಮಕ ಯುಗದಲ್ಲಿ ಪಠ್ಯದೊಂದಿಗೆ ಇತರೆ ವಿಚಾರಗಳ ಬಗ್ಗೆ ಕೂಡ ಹೆಚ್ಚಿನ ಅರಿವು ಹೊಂದಬೇಕಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸುವ ನಿಟ್ಟಿನಲ್ಲಿ ನಿರಂತರ ಅಧ್ಯಯನಶೀಲರಾಗಿ ತಂತ್ರಜ್ಞಾನವನ್ನ ಸದ್ಬಳಕೆ ಮಾಡಿಕೊಂಡು ಜ್ಞಾನವಂತರಾಗುವಂತೆ ಕರೆ ನೀಡಿದರು. ನೇರುಗಳಲ್ಲೇ ಸರ್ಕಾರಿ ಪ್ರೌಢಶಾಲೆ ಮುಖ್ಯ ಶಿಕ್ಷಕರಾದ ರಾಜೇಶ್ವರಿ ಮಾತನಾಡಿದರು. ಕೊಡಗು ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಎಚ್.ಎಸ್. ಅಶೋಕ್, ಮಾಜಿ ಸದಸ್ಯ ನಟೇಶ್ ಗೌಡ, ವಿದ್ಯಾವರ್ಧಕ ಸಂಘದ ಅಧ್ಯಕ್ಷ ಎಚ್.ವಿ. ಶಿವಪ್ಪ, ವಿದ್ಯಾವರ್ಧಕ ಸಂಘದ ಎಚ್.ವಿ. ಶಿವಪ್ಪ ಅಧ್ಯಕ್ಷತೆ ವಹಿಸಿದ್ದರು. ಪ್ರೌಢಶಾಲಾ ಮುಖ್ಯ ಶಿಕ್ಷಕ ಬಸವರಾಜ ಶೆಟ್ಟಿ ವಾರ್ಷಿಕ ಶೈಕ್ಷಣಿಕ ವರದಿ ವಾಚಿಸಿದರು. ಇದೇ ಸಂದರ್ಭ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಧನ ವಿತರಿಸಲಾಯಿತು. ವಾರ್ಷಿಕ ಕ್ರೀಡಾಕೂಟದಲ್ಲಿ ವಿಜೇತ ವಿದ್ಯಾರ್ಥಿಗಳಿಗೆ ಬಹುಮಾನ ನೀಡಲಾಯಿತು. ಎಚ್.ಎಸ್. ರಾಜಶೇಖರ್, ಕಾರ್ಯದರ್ಶಿಗಳು, ವಿದ್ಯಾವರ್ಧಕ ಸಂಘ ಹೆಬ್ಬಾಲೆ ಇವರನ್ನ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಮತ್ತು ಶಾಲಾ ಶಿಕ್ಷಕರು ಸನ್ಮಾನಿಸಿ ಗೌರವಿಸಿದರು. ಇದೇ ಸಂದರ್ಭ ವಿದ್ಯಾವರ್ಧಕ ಸಂಘದ ಉಪಾಧ್ಯಕ್ಷ ಎಚ್.ಕೆ. ಪ್ರಸನ್ನ, ಕಾರ್ಯದರ್ಶಿ ಎಚ್.ಎಸ್. ರಾಜಶೇಖರ್, ನಿರ್ದೇಶಕರಾದ ಹಳೆಕೋಟೆ ಎಚ್.ಬಿ. ಗೋಪಾಲ, ಎಚ್.ಬಿ. ಮಂಜುನಾಥ್, ಎಚ್.ಡಿ. ಪುಟ್ಟರಾಜು, ಎಚ್.ಬಿ. ಮಹದೇವ, ಎಚ್.ಇ. ರವಿ, ಆದರ್ಶ್, ಬನಶಂಕರಿ ಹಿರಿಯ ವಿದ್ಯಾರ್ಥಿಗಳ ಸಂಘದ ಕಾರ್ಯದರ್ಶಿ ಎಚ್.ಎನ್. ಸುಬ್ರಹ್ಮಣ್ಯ ಸೇರಿದಂತೆ ವಿವಿಧ ಶಾಲೆಯ ಮುಖ್ಯ ಶಿಕ್ಷಕರು, ಹೆಬ್ಬಾಲೆ ಶಾಲೆಯ ಶಿಕ್ಷಕರಿಂದ ವಿದ್ಯಾರ್ಥಿಗಳು, ಪೋಷಕರು ಇದ್ದರು. ಇದೇ ಸಂದರ್ಭ ಶಾಲೆಯ ಅಭಿವೃದ್ಧಿಗೆ ಶ್ರಮಿಸುತ್ತಿರುವ ಗಣ್ಯರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಹಾಗೆಯೇ ಈಗ ತಾನೇ ಆಗಮಿಸಿರ್ತಕ್ಕಂತಹ KR ಪಬ್ಲಿಕ್ ಶಾಲೆಯ ಮುಖ್ಯ ಶಿಕ್ಷಕರಾಗಿರ್ತಕ್ಕಂಥ ಶ್ರೀಮತಿ ಶಿಲ್ಪಾ ಮೇಡಮ್ ಅಂತೇಳಿ ಇವರಿಗೆ ಈ ಸಂದರ್ಭದಲ್ಲಿ ನಮ್ಮ ಸಂಸ್ಥೆಯ ವತಿಯಿಂದ ಹೃತ್ಪೂರ್ವಕವಾಗಿರ್ತಕ್ಕಂತಹ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿ ಮಿತ್ರರಿಗೂ ಕೂಡ ಈ ಸಂದರ್ಭದಲ್ಲಿ ಆತ್ಮೀಯವಾಗಿರ್ತಕ್ಕಂತಹ ನಂದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿನಿ ನಂದನುತೆ ಗಿರಿವರ ವಿಂಧ್ಯ ಶಿರೋಧಿನಿ ವಾಸಿನಿ ವಿಷ್ಣು ವಿಲಾಸಿನಿ ಜಿಷ್ಣುನುತೆ ಭಗವತಿ ದೇಶಿತಿ ಕಂಠ ಕುಟುಂಬಿನಿ ಭೂರಿ ಕುಟುಂಬಿನಿ ಭೂರಿ ಕೃತೆ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯಕ ವರ್ಧಿನಿ ಶೈಲಸುತೆ ಸುರವರ ವರ್ಷಿಣಿ ದುರ್ಧರ ದರ್ಶಿನಿ ದುರ್ಮುಖ ವರ್ಷಿಣಿ ಹರ್ಷರತೆ ತ್ರಿಭುವನ ಕೋಶಿಣಿ ಶಂಕರ ಕೋಶಿನಿ ಕಲ್ಮಷಮೋಷಿನಿ ಘೋಷರತೆ ತನುಜ ನಿರೋಷಿಣಿ ವಿಧಿಸುತ ರೋಷಿಣಿ ದುರ್ಮದ ಶೋಷಿಣಿ ಸಿಂಧು ಸುತೆ ಜಯ ಜಯ ಹೇ ಮಹಿಷಾಸುರ ವರ್ಧಿನಿ ರಮ್ಯಕ ವರ್ಧಿನಿ ಶೈಲ. ಮೂರು ಸೆಕ್ಷನ್ಗಳಿರ್ತಿತ್ತು. ಅವಾಗೆಲ್ಲ ಎಷ್ಟು ಬೇಡಿಕೆ ಇತ್ತು ಅಂದರೆ ಇಂಪ್ಲೂಯೆನ್ಸ್ ಮೇಲೆ ಇಲ್ಲಿಗೆ ಅಡ್ಮಿಷನ್ ಆಗಬೇಕಿತ್ತು. ಇವಾಗೆಲ್ಲ ಅದೇ ಬೇಜಾರಿನ ಸಂಗತಿ ಅಂದರೆ ಮಕ್ಕಳಿನ ಸಂಖ್ಯೆ ಕಡಿಮೆ ಆಗಿರೋದು. ಏನಕ್ಕೆ ಅಂದರೆ ಎಲ್ಲ ಪ್ರೈವೇಟ್ ಕಾನ್ವೆಂಟ್ಗಳು ಇದಾಗಿರೋದೇ ಇದಕ್ಕೆ ಒಂದು ದೊಡ್ಡ ಹೊಡೆತ. ಹಾಗಾಗಿ ಎಲ್ರಿಗೂ ಹೇಳೋದೇನು ಗೊತ್ತಾ, ಎಲ್ರಿಗೂ ಇಂಥ ಶಾಲೆಗಳು ಸಿಗಲ್ಲ. ಈಗ ಸಿಕ್ಕಿರೋಂಥ ವಿದ್ಯಾರ್ಥಿಗಳಿಗೆ ಕೆಲವೊಂದು ಹೇಳೋದಾದರೆ ಒಳ್ಳೆ ಶಿಕ್ಷಕರೊಂದದವರಿದ್ದಾರೆ. ಅವ್ರು ಹೇಳಿದಂಥ ಸಲಹೆಗಳನ್ನ ತಿಳ್ಕೊಂಡು, ಅವ್ರು ಹೇಳಿದಂಥ ಮಾರ್ಗಸೂಚಿಗಳನ್ನ ತಿಳ್ಕೊಂಡು ಓದಿ ವಿದ್ಯಾಭ್ಯಾಸ ನಿಮಗೆ ಮೇಯ್ನು ಪ್ರೌಢಶಾಲೆಯಲ್ಲ ಏನು ನೀವು ಕಲ್ತಿರ್ತೀರ ಅದೇ ಮೇಯ್ನು. ಏಕೆಂದರೆ ನಾವಿವಾಗಲೂ ನೆನ್ಕೊಳ್ಳೋದು ಏನು ಅಂದರೆ ಪ್ರೌಢಶಾಲೆ ಮತ್ತು ಕಾನ್ವೆಂಟು ನಾವೇನು ಓದಿರ್ತೀವಿ ಅದನ್ನೇ ನಾವು ಇವಾಗಲೂ ನೆನ್ಕೊಳ್ಳೋದು, ಟೀಚರ್ಸ್ಗಳನ್ನಾಗಲಿ ಸ್ನೇಹಿತರನ್ನಾಗಲಿ. ಯಾಕೆಂದರೆ ಆವಾಗಲಿಂದನೂ ನಾವು ಅದೇ ಇದರಲ್ಲಿ ಇದ್ದಿದ್ದು. ನಾವಿಲ್ಲಿ ತುಂಬ 5 ವರ್ಷ ಓದಿದ್ದೀನಿ. ನನ್ನ ಕಾಲೇಜು ನಾನೇ ಫಸ್ಟ್ ಬ್ಯಾಚು.
ನಮ್ಮ ಅವಧಿಲೇ ನಮಗೆ ಫಸ್ಟ್ ಬ್ಯಾಚ್ ಆಗಿ ನಮಗೆ ಕಾಲೇಜಲ್ಲಿ ಸ್ಟಾರ್ಟ್ ಆಗಿತ್ತು. ಅವಾಗಂತೂ ತುಂಬ ಖುಷಿ ಇತ್ತು. ಎಲ್ಲ ಪ್ರೈವೇಟ್ ಟೀಚರ್ಸ್ಗಳಾದ್ರೂ ತುಂಬ ಚೆನ್ನಾಗಿ ಇದು ಮಾಡ್ತಿದ್ರು. ನಾವು ಇವಾಗಲೂ ನೆನ್ಕೊಂಡು ಅವ್ರನ್ನ ಕಂಡಾಗ ನಾವು ಇದು ಮಾಡ್ತೀವಿ. ನಿಮ್ಗಳಿಗೆ ಹೇಳೋದೇನು ಗೊತ್ತಾ, ಇವಾಗಲೂ ಮಕ್ಕಳುಗಳಲ್ಲಿ ಗೌರವಯುತವಾಗಿ ಬೆಳೆಸ್ಕೊಳ್ಳಿ. ಕೆಲವು ಮಕ್ಕಳುಗಳಲ್ಲಿ ಈಗ ಶಿಕ್ಷಕರು ಅಂದರೆ ಗೌರವನೇ ಇಲ್ಲ, ಅದೇ ಮೇಯ್ನ್ ಇದಾಗ್ಬಿಟ್ಟಿದೆ. ನೀವು ಅದನ್ನು ಬೆಳೆಸ್ಕೊಂಡು ನೀವು ಏನನ್ನ ಆದರ್ಶವಾಗಿ ಬೆಳೆಸ್ಕೊತೀರೋ ಅದೇ ನಿಮ್ಮ ಮುಂದಿನ ಗುರಿಯಾಗಿರುತ್ತೆ. ಎಲ್ಲ ಓದ್ದವರೆಲ್ಲ ಗೌರ್ಮೆಂಟ್ ಜಾಬ್ ತಗೋಬೇಕು ಅಂತಲೇ ಓದೋಕ್ಕಾಗಲ್ಲ. ನಿಮ್ಮ ಜೀವನ ನಡೆಸಲಿಕ್ಕೆ ಅಗತ್ಯತೆಗೆ ಬೇನು ವಿದ್ಯಾಭ್ಯಾಸ ಬೇಕು. ಈಗ ನಾವೆಲ್ಲ ಓದಿದ್ದೀವಿ ಅಂತ ಅಂದ್ಬಿಟ್ಟು ಏನು ಗೌರ್ಮೆಂಟ್ ಜಾಬಲ್ಲಿ ಇಲ್ಲ, ಆದರೂ ನಾವು ಒಂದು ಉನ್ನತ ಹುದ್ದೆಯಲ್ಲಿ ಇದ್ದೀವಿ ಅಂದರೆ ನಮ್ಗದೊಂದು ಖುಷಿ ಇರುತ್ತೆ. ಹಾಗಾಗಿ ನಿಮ್ಗೆ ಹೇಳೋದಷ್ಟೇ, ಯಾವುದೇ ಮಕ್ಕಳಾಗಲಿ ತಂದೆ ತಾಯಿಗೆ ಒಳ್ಳೆ ಮಕ್ಕಳಾಗಿರಿ, ಒಳ್ಳೆ ಪ್ರಜೆಗಳಾಗಿ ಹೊರಹೊಮ್ಮಿ ಅಂತ ಹೇಳ್ತಾ ನಂದೊಂದೆರಡು ಮಾತನ್ನು. ಈ ಸಂಸ್ಥೆಯು ಈ ಭಾಗದ ಹಿರಿಯ ಕಿರಿಯ ವಿದ್ಯಾಭಿಮಾನಿಗಳು ಹಾಗೂ ಹಿರಿಯ ವಿದ್ಯಾರ್ಥಿಗಳ ಸಂಘದ ಸಹಕಾರ ಮತ್ತು ಉದಾರ ದೇಣಿಗೆಯಿಂದ ಈ ದೇಗುಲ ಅಭಿವೃದ್ಧಿಯತ್ತ ಸಾಗುತ್ತಿದೆ ಎಂದು ತಿಳಿಸಲು ಸಂತೋಷವಾಗುತ್ತದೆ. ಈ ಪ್ರೌಢಶಾಲೆಯನ್ನು 1999ರಲ್ಲಿ ಸಂಯುಕ್ತ ಪದವಿ ಪೂರ್ವ ಕಾಲೇಜಾಗಿ ಉನ್ನತೀಕರಿಸಲಾಗಿದೆ. ಕಾಲೇಜು ಆಡಳಿತ ಮಂಡಳಿ ಸುಮಾರು 38 ವರ್ಷಗಳವರೆಗೆ ಸಂಸ್ಥೆಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ ದಿವಂಗತ ಮಾನ್ಯ ಶ್ರೀ ಸುರೇಶ್ ಗೌಡರು ವಿದ್ಯಾದೇಗುಲದ ಜೀವನಾಡಿಯಾಗಿದ್ದರು. ಇವರು ಇಂದು ನಮ್ಮೊಂದಿಗಿಲ್ಲ. ಇವರ ಆತ್ಮಕ್ಕೆ ಭಗವಂತ ಶಾಂತಿಯನ್ನು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತೇನೆ. ನಂತರದ 4 ವರ್ಷಗಳು ದಿವಂಗತ HK ಶಿವರಾಮ್ರವರು, 1 ವರ್ಷ ದಿವಂಗತ HDK ತಿಮ್ಮಪ್ಪನವರು ಸಂಘದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ಆದರೆ ಅವರು ನಮ್ಮೊಂದಿಗಿಲ್ಲ. ಇವರ ಆತ್ಮಕ್ಕೆ ಭಗವಂತ ಶಾಂತಿ ಮಾಡ್ತಾ ಇದ್ದೀರಿ. ವರ್ಷವಿಡೀ ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಿದ್ದೀರಿ. ಇಂದು ನಂತರ 2 ತಿಂಗಳಲ್ಲಿ ವಾರ್ಷಿಕ ಪರೀಕ್ಷೆಯನ್ನು ಎದುರಿಸ್ತಾ ಇದ್ದೀರಿ. ಒಂದು ಉತ್ತಮ ಶಿಕ್ಷಣ ಸಂಸ್ಥೆಯಲ್ಲಿ ನೀವೆಲ್ಲರೂ ವ್ಯಾಸಂಗ ಮಾಡ್ತಾ ಇದ್ದೀರಿ. ನಿಮ್ಮ ವರದಿಯನ್ನು ನಾವು ಕೇಳ್ತಾ ಇದ್ವಿ. ಊರಿನ ಗಣ್ಯರೆಲ್ಲರೂ ಕೂಡ ಈ ಸಂಸ್ಥೆಗೆ ಕೊಡುಗೆ ದಾನಿಗಳಾಗಿ ಸರ್ವ ವಿಧದಲ್ಲೂ ಸಹಕಾರವನ್ನು ನೀಡ್ತಾ ಇದ್ದಾರೆ. ಮಕ್ಕಳು, ಹಿರಿಯರ, ಊರಿನವರ, ಗ್ರಾಮಸ್ಥರ ಎಲ್ಲರ ಸಹಕಾರದೊಂದಿಗೆ ಒಳ್ಳೆಯ ಶಿಕ್ಷಣ ಸಂಸ್ಥೆಯಲ್ಲಿ ನೀವು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದೀರಿ. ಹಾಗಾಗಿ ಮುಂದಿನ ನಿಮ್ಮ ಭವಿಷ್ಯ ಉಜ್ವಲವಾಗಿರಬೇಕು. ಇಂದು ನಾವು ಸಮಾಜದಲ್ಲಿ ಸುಶಿಕ್ಷಿತರನ್ನು ನಾವು ಕಾಣ್ತಾ ಇದ್ದೇವೆ, ಆದರೆ ಸುಸಂಸ್ಕೃತರನ್ನು ಹೆಚ್ಚಾಗಿ ಕಾಣ್ತಾ ಇಲ್ಲ. ನೀವು ಮೌಲ್ಯಯುತ ಜೀವನವನ್ನು ನಡೆಸಿ ನಿಮ್ಮ ಭವಿಷ್ಯವನ್ನು ಉಜ್ವಲವಾಗಿ ರೂಪಿಸಿಕೊಳ್ಳಿ. ಒಳ್ಳೆಯ ಮಾರ್ಗದರ್ಶಕರಿದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ನಿಮ್ಮ ಜೀವನವನ್ನು ಉಜ್ವಲವಾಗಿ ರೂಪಿಸಿಕೊಂಡು ಪೋಷಕರ, ಶಿಕ್ಷಕರ ಹಾಗೂ ಗ್ರಾಮಸ್ಥರ ನಿರೀಕ್ಷೆಗಳನ್ನು ಸಾಕಾರಗೊಳಿಸಿ ನಿಮ್ಮ ಜೀವನವನ್ನು ಸಫಲವಾಗಿ ಮಾಡಿಕೊಳ್ಳಿ ಅಂತ ಕೇಳಿ. ಅಂದರೆ ವರ್ಷವಿಡೀ ಮಕ್ಕಳು ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಿರ್ತೀರಿ. ಭಾಗವಹಿಸಿ ವಿವಿಧ ಚಟುವಟಿಕೆಗಳನ್ನು ಸಹ ನೀವು ಭಾಗವಹಿಸಿ ಅದಕ್ಕೊಂದು ಅಂತಿಮವಾಗಿ ಒಂದು ರೂಪುರೇಷೆ ಏನಪ್ಪ ಅಂದರೆ ತಮ್ಮ ಶೈಕ್ಷಣಿಕ ಕಾರ್ಯಕ್ರಮಗಳ ಜೊತೆಗೆ ಸಹಪಠ್ಯ ಚಟುವಟಿಕೆಗಳ ಒಂದು ಅನಾವರಣ, ಅಂದರೆ ತಮ್ಮ ಪ್ರತಿಭೆಗಳ ಅನಾವರಣ ಈ ಒಂದು ವೇದಿಕೆಯಲ್ಲಿ ಸಹ ಆಗುತ್ತೆ. ಜೊತೆಗೆ ಒಂದು ಶಾಲೆಯ ಒಂದು ಕಾರ್ಯಕ್ರಮಗಳ ಸಾರ್ವಜನಿಕ ವೇದಿಕೆಗೆ ತೆರೆದಿಟ್ಟಂತೆ ಆಗುತ್ತದೆ. ಈ ಒಂದು ಕಾರ್ಯಕ್ರಮಕ್ಕೆ ನಾನು ಓದಿದಂತಹ ಶಾಲೆಯಲ್ಲಿ ನಾನು ಅತಿಥಿಯಾಗಿ ಬರುವಂಥದ್ದು ಒಂದು ಸೌಭಾಗ್ಯನೇ ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ಸೌಭಾಗ್ಯ ಎಲ್ಲರಿಗೂ ಸಹ ಸಿಗೋದಿಲ್ಲ. ಬಹುಶಃ ಹೆಬ್ಬಾಲೆ ಅಂದರೆ ಈ ಭಾಗದಲ್ಲಿ ಈಗ ಇತ್ತೀಚಿನ ದಿನಗಳಲ್ಲಿ ಒಂದು ಶಿಕ್ಷಣ ಕಾಶಿ ಅಂತಲೇ ಹೆಸರು ಪಡೀತಾ ಇದೆ. ಯಾಕೆಂದರೆ ಇಲ್ಲಿ ಈ ಭಾಗದಲ್ಲಿ ಯಾವುದೇ ಶಿಕ್ಷಣ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸವನ್ನು ಪಡೆದಂತಹ ಯಾವುದೇ ವಿದ್ಯಾರ್ಥಿಗಳು ಇವತ್ತು ಸರ್ಕಾರಿ ಹುದ್ದೆಗಳಾಗಿರ್ಬೋದು ಅಥವಾ ಖಾಸಗಿ ಹುದ್ದೆಗಳಾಗಿರ್ಬೋದು ಉನ್ನತವಾದಂತಹ ಹುದ್ದೆಗಳಲ್ಲಿ ನಿರ್ವಹಿಸ್ತಾ ಇದ್ದಾರೆ. ಅದು ಶಿಕ್ಷಕ ವೃತ್ತಿಯಿಂದ ಹಿಡಿದು ಪೊಲೀಸ್ ವೃತ್ತಿಯಿಂದ ಹಿಡಿದು ITBT ಅಂತಹ ತಾಂತ್ರಿಕ ಹುದ್ದೆಗಳನ್ನು ಸಹ ಅನೇಕ ವಿದ್ಯಾರ್ಥಿಗಳು ಇವತ್ತು ವೃತ್ತಿಯನ್ನು ನಿರ್ವಹಿಸ್ತಾ ಇದ್ದಾರೆ. ಇನ್ನೂ ಒಂದಷ್ಟು ಜನ ವಿದೇಶಿಗಳು ಸಹ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಬಹುಶಃ ನಮ್ಮ ಶಾಲೆ ಇವತ್ತು 69 ವರ್ಷಗಳ ಒಂದು ಸುದೀರ್ಘವಾದ ಪಯಣವನ್ನು ಸಾಗಿ ಬಂದಿದೆ. ಅದೇ ಕಾಲೇಜಿನಲ್ಲೇ BN ಶೆಟ್ಟಿ ಸರ್ಕಾರಿ ಕಾಲೇಜಿನಲ್ಲಿ 3 ವರ್ಷದ BA ಪದವಿಯನ್ನು ಅಲ್ಲೇ ಮುಗಿಸಿ ಅನಂತರ ಮೈಸೂರು ಮಾನಸ ಗಂಗೋತ್ರಿಯಲ್ಲಿ MA ಪದವಿಯನ್ನು 1996ರಲ್ಲಿ ಮುಗಿಸಿ 1-2 ವರ್ಷ ಬೆಂಗಳೂರು ವಿಶ್ವವಿದ್ಯಾಲಯದ ಸೆಂಟ್ ಜೋಸೆಫ್ ಸೈನ್ಸ್ ಕಾಲೇಜಿನಲ್ಲಿ ಕನ್ನಡ ಅಧ್ಯಾಪಕನಾಗಿದ್ದೆ.
ಅನಂತರ 2000ನೇ ಇಸ್ವಿನಲ್ಲಿ ಮೈಸೂರು ವಿಶ್ವವಿದ್ಯಾಲಯದ ಮಹಾರಾಜ ಕಾಲೇಜ್ ಅಂಗಸಂಸ್ಥೆಯಾದಂಥ ಅಥವಾ ಘಟಕ ಕಾಲೇಜಂಥ ಮಹಾರಾಜ ಕಾಲೇಜಿಗೆ ಕನ್ನಡ ಅಧ್ಯಾಪಕನಾಗಿ ಬಂದೆ. ಸುಮಾರು 26 ವರ್ಷದ ಸೇವಾ ಅನುಭವ ಮಹಾರಾಜ ಕಾಲೇಜಿನಲ್ಲಿ. ಅಧ್ಯಯನ ಮಾಡುತ್ತಿರುವಾಗಲೇ 2015ನೇ ಇಸ್ವಿನಲ್ಲಿ ಮಧುರೈ ಕಾಮರಾಜ ವಿಶ್ವವಿದ್ಯಾಲಯದಿಂದ ನನ್ನ ಮಾಸ್ಟರ್ ಡಿಗ್ರಿನಲ್ಲಿ ಒಂದು 2 ವರ್ಷದ ಸೀನಿಯರ್ ಪ್ರೊಫೆಸರ್ ಮಹೇಶ್ ಅಂತ ಅವರ ಮಾರ್ಗದರ್ಶನದಲ್ಲಿ PhD ಪದವಿ ಹೆಚ್ಚಿನ ಒಂದು ಭವಿಷ್ಯವನ್ನು ಕಲ್ಪಿಸಿಕೊಟ್ಟಿದೆ. ಇತ್ತೀಚಿನ ಒಂದು ಕಾಂಪಿಟೇಷನ್ ಅಂದರೆ ಕನ್ನಡ ಮೀಡಿಯಂ ಶಾಲೆಗಳನ್ನು ಬೆಳೆಸಿ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡೋ ನಿಟ್ಟಿನಲ್ಲಿ ಈ ವಿದ್ಯಾವರ್ಧಕ ಸಂಘದ ಆಡಳಿತ ಮಂಡಳಿ ಹೆಚ್ಚು ಮುತುವರ್ಜಿಯನ್ನು ವಹಿಸಿದೆ. ಅದರ ಜೊತೆಗೆ ಈ ಸಂಘದ ವಿದ್ಯಾರ್ಥಿ ಸಂಘದ ಎಲ್ಲ ಪದಾಧಿಕಾರಿಗಳು, ಆಡಳಿತ ಮಂಡಳಿಯ ಪದಾಧಿಕಾರಿಗಳಲ್ಲದೆ ಹಳೆ ವಿದ್ಯಾರ್ಥಿ ಸಂಘದ ಪದಾಧಿಕಾರಿಗಳು ಹಳೆ ವಿದ್ಯಾರ್ಥಿಗಳಿಂದ ವಂತಿಕೆಯನ್ನು ಸಂಗ್ರಹಿಸಿ ಮಕ್ಕಳಿಗೆ ಕೊಡ್ಬೋದಂಥ ಒಂದು ಸೌಲಭ್ಯಗಳನ್ನು ಕೊಡುವಲ್ಲಿ ಹೆಚ್ಚಿನ ಅವರು ಶ್ರಮ ವಹಿಸಿದ್ದಾರೆ. ಹಾಗಾಗಿ ಈ ಶಾಲೆಯಲ್ಲಿ ಇಷ್ಟಾರೊಂದು ಸ್ಟ್ರೆಂತನ್ನು ನಾವು ನೋಡಲಿಕ್ಕೆ ಅನುಕೂಲ ಆಗಿದೆ. ಅದೇ ರೀತಿ ಪೋಷಕರಲ್ಲಿ ಈ ಮನವರಿಕೆ ಮಾಡಿಕೊಡೋ ನಿಟ್ಟಿನಲ್ಲಿ ಕಷ್ಟ ಆಗುತ್ತೆ. ಯಾಕೆಂದರೆ ಎಲ್ಲರೂ ಸಹ ಒಬ್ಬರೇ ಮಕ್ಕಳಿಗೆ ಇರೋದ್ರಿಂದ ನಮ್ಮ ಮಕ್ಕಳು ಇಂಗ್ಲೀಷ್ ಮೀಡಿಯಂ ಹೋಗಲಿ ಕಾನ್ವೆಂಟಲ್ಲಿ ಹೋಗಲಿ ಅನ್ನೋ ಒಂದು ಭಾವನೆ ಜಾಸ್ತಿ ಆಗಿರೋದ್ರಿಂದ ಕನ್ನಡ ಮಾಧ್ಯಮ ಶಾಲೆಗೆ ಸೇರಿಸೋಕ್ಕೆ ಇಷ್ಟಪಡೋದಿಲ್ಲ. ಆದರೂ ಸಹ ವಿದ್ಯಾಸಂಸ್ಥೆಯ ಅಭಿಮಾನದಿಂದ ಅಥವಾ ಇಲ್ಲಿ ಆಡಳಿತ ಮಂಡಳಿಯವರ ಒಳ್ಳೆಯ ಶಿಕ್ಷಕರ ವಿದ್ಯಾಭ್ಯಾಸ ಗುಣಮಟ್ಟದಿಂದ ಈ ವಿದ್ಯಾರ್ಥಿ ಮಕ್ಕಳು ಇಷ್ಟು ಸೇರಿ ವಿದ್ಯಾಭ್ಯಾಸ ಮಾಡಿದ್ದಾರೆ. ಈ ಸಮಾರೋಪ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳು ಚೆನ್ನಾಗಿ ಭಾಷಣ ಮಾಡಿದರು. ಇನ್ನೂ ಮಾತಾಡೋರಿದ್ದಾರೆ. ಅವರ ಹಿಂದಿನ ದಾಖಲೆಗಳನ್ನು ನೋಡಿದಾಗ, ಇತಿಹಾಸವನ್ನು ಕಂಡಾಗ ಮನೆ ಅಧ್ಯಕ್ಷರು ಶಿವಪ್ಪನವರು ತಾವೆಲ್ಲ ಈ ಅಶೋಕ್ನವ್ರು ಇರ್ಬೋದು, ಉಪಾಧ್ಯಕ್ಷರು ಇರ್ಬೋದು, ಲೋಕೇಶ್ ನಮ್ಮನೇಲಿ ಕುಳಿತಿರೋರೆಲ್ಲ ಇಲ್ಲಿ ಓದಿ ಬೆಳೆದು ಇವತ್ತು ನಿಮ್ಮದೇ ಆದಂಥ ಒಂದು ಗಣನೀಯ ಸೇವೆಯಿಂದ ಸಮಾಜದಲ್ಲಿ ಗುರುತಿಸ್ಕೊಂಡಿದ್ದೀರಿ. ಮುಂದಿನ ದಿವಸಗಳಲ್ಲಿ ಶಿಕ್ಷಕರ ಮೇಲೆ ಒಂದು ಜವಾಬ್ದಾರಿ ಇದೆ. ಈ ಸಂಖ್ಯಾಬಲವನ್ನು ಹೆಚ್ಚಿಸುವಂಥ ಒಂದು ಕೆಲಸವನ್ನು ನೀವೆಲ್ಲ ಮಾಡಬೇಕಾಗಿದೆ. ಹಾಗೆ ಇವತ್ತಿನ ದಿವಸ ಈ ಸ್ಪರ್ಧಾತ್ಮಕ ದಿವಸಗಳಲ್ಲಿ ಜಾಗತಿಕವಾಗಿ ನೀವು ವಿದ್ಯಾರ್ಥಿಗಳು ನಿಮ್ಮ ಭವಿಷ್ಯನ ರೂಪಿಸಿಕೊಳ್ಳೋದ್ರಲ್ಲಿ ಒಂದು ಪ್ರಾಮಾಣಿಕವಾದಂಥ ಪ್ರಯತ್ನ ನೀವು ಮಾಡಬೇಕಾಗಿದೆ. ಹಾಗೆ ಶಿಕ್ಷಕರು ಕೂಡ ಇವತ್ತು ಏನು ಬರೀ ವಿದ್ಯೆಯನ್ನು ಕಲಿಸುವುದಲ್ಲ ಬಿಟ್ಟು ಅದರ ಜೊತೆಗೆ ಸಮಾಜದಲ್ಲಿ ಆಗು ಹೋಗುವ ಕೆಲಸಗಳನ್ನು ಕೂಡ, ಆಗು ಹೋಗುವ ವಿಷಯಗಳನ್ನು ಕೂಡ ವಿದ್ಯಾರ್ಥಿಗಳ ಗಮನದಲ್ಲಿ ತರಬೇಕು. ಅವರಿಗೆ ಮುಂದಿನ ದಿವಸಗಳಲ್ಲಿ ಅವರ ಭವಿಷ್ಯವನ್ನು ಉಜ್ವಲವಾಗಿ ರೂಪಿಸಿಕೊಳ್ಳೋದ್ರಲ್ಲಿ ನಿಮ್ಮ ಪಾತ್ರನೂ ಇರ್ತದೆ ಅಂತ ಈ ಸಂದರ್ಭದಲ್ಲಿ ತಿಳಿಸ್ತಾ, ಚಟುವಟಿಕೆಗಳು, ಕ್ರೀಡೆ ಇರ್ಬೋದು, ಪಾಠ್ಯೇತರ ಚಟುವಟಿಕೆಗಳು, ಪಾಠ್ಯ ಚಟುವಟಿಕೆಗಳು ಇರ್ಬೋದು, ಇವುಗಳನ್ನೆಲ್ಲನೂ ಒಂದು ಸಾರಿ ವಿಮರ್ಶೆ ಮಾಡ್ಕೊಳ್ಳೋದು ಅಥವಾ ಆತ್ಮವಿಮರ್ಶೆ ಮಾಡಿಕೊಳ್ಳುವ ಒಂದು ಕಾಲಘಟ್ಟ. ಜೊತೆಗೆ ವಿದ್ಯಾರ್ಥಿಗಳಿಗೆ ತಮ್ಮಲ್ಲಿರುವ ಒಂದು ಪ್ರತಿಮೆಯನ್ನು, ವೈಯಕ್ತಿಕವಾದ ಪ್ರತಿಮೆಯನ್ನು ಹೊರಹೊಮ್ಮೋದಕ್ಕೆ ಇದೊಂದು ವೇದಿಕೆ ಆಗಿರ್ತದೆ. ಈ ಸಮಾರಂಭದ ಕಾರ್ಯಕ್ರಮ ಆಯೋಜನೆ ಮಾಡುವ ಉದ್ದೇಶನೇ ಅದು. ಕ್ರೀಡೆ ಇರ್ಬೋದು, ಪಾಠ್ಯೇತರ ಚಟುವಟಿಕೆಗಳು ಇರ್ಬೋದು. ಕೆಲವು ವಿದ್ಯಾರ್ಥಿಗಳು ವೈಯಕ್ತಿಕವಾಗಿ ತುಂಬ ಪ್ರತಿಭಾವಂತ ವಿದ್ಯಾರ್ಥಿಗಳು, ಕೇವಲ ಓದೋದರಲ್ಲ, ಬೇರೆ ಬೇರೆ ಚಟುವಟಿಕೆಗಳು, ಹಾಡುಗಾರಿಕೆಯಲ್ಲಿರ್ಬೋದು, ನೃತ್ಯ ಮಾಡೋದ್ರಲ್ಲಿರ್ಬೋದು, ಭಾವಗೀತೆಗಳನ್ನು ಹಾಡೋದ್ರಲ್ಲಿರ್ಬೋದು, ಅಥವಾ ಪ್ರಬಂಧ ಸ್ಪರ್ಧೆಗಳಲ್ಲಿರ್ಬೋದು, ಬರವಣಿಗೆ, ಒಟ್ಟಿನಲ್ಲಿ ಬರವಣಿಗೆ, ಕತೆ, ಕವನಗಳನ್ನು ಬರೆಯುವ ಒಂದು ಕ್ರಿಯೆಯಲ್ಲಿ ವಿದ್ಯಾರ್ಥಿ ಸಮೂಹ ಪಾಲ್ಗೊಳ್ಳುತ್ತದೆ, ತಮ್ಮ ಪ್ರತಿಭೆಯನ್ನು ಹೊರಹೊಮ್ಮುತ್ತದೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ವಿದ್ಯಾಸಂಸ್ಥೆ ನಡೆಸ್ಕೊಂಡು ಬಂದಿರುವಂಥ ಅತ್ಯಂತ ಅಮೂಲ್ಯವಾದ ಒಂದು ಕೆಲಸ ಅಂತ ಅಂದರೆ, ಏನು ಇಂದಿನ ವರ್ಷದಲ್ಲಿ ನಮ್ಮ ವಿದ್ಯಾರ್ಥಿಗಳು ಹಲವಾರು ಸಬ್ಜೆಕ್ಟ್ಗಳಲ್ಲಿ, ವಿಷಯದಲ್ಲಿ ಅತ್ಯುತ್ತಮವಾದ ಅಂಕವನ್ನು ಪಡೆದಿರೋದು ಅಂತ ನೀವೆಲ್ಲ ನೋಡಿದ್ರೆ, ಅವರನ್ನು ನಾವು ಗುರುತಿಸುವ ಕೆಲಸ. ಮತ್ತು ಆ ಗುರುತಿಸುವ ಒಂದು ಜೊತೆಗೆ
ಆ ಮಹನೀಯರು ಆ ಗುರುತಿಸೋದಕ್ಕೆ ನಮಗೇನು ಒಂದು ದತ್ತನಿಧಿಯನ್ನು ಇಟ್ಟು ಆ ದತ್ತನಿಧಿ ಮೂಲಕ ತಮ್ಮನ್ನು ಗೌರವಿಸುವ ಒಂದು ಕೆಲಸ ಮಾಡಿದ್ದಾರೆ, ಅವರನ್ನು ಸಹ ಸ್ಮರಣೆ ಮಾಡುವ ಒಂದು ಈ ಒಂದು ಕಾರ್ಯಕ್ರಮ. ಜೊತೆಗೆ ಈ ಸಮಾರಂಭದಲ್ಲಿ ಈ ಒಂದು ಸಂಸ್ಥೆಯನ್ನು ಕಟ್ಟಿ ಬೆಳೆಸಿದಂಥ ಸುಮಾರು 61 ವರ್ಷದ ಹಿಂದೆ ಕುಗ್ರಾಮವಾದಂಥ ವಿದ್ಯೆಯಲ್ಲಿ ಅತ್ಯಂತ ಹಿಂದುಳಿದಂಥ ಗ್ರಾಮದಲ್ಲಿ ಒಂದು ವಿದ್ಯಾಸಂಸ್ಥೆಯನ್ನು ತೆರೆಯಬೇಕು, ಆ ಶಿಕ್ಷಣದ ಆ ಒಂದು ವಿದ್ಯಾಸಂಸ್ಥೆ ಮೂಲಕ ಈ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಶಿಕ್ಷಣ ಯಾರು ವಂಚಿತರಾಗ್ತಿದ್ರು, ವಿಶೇಷವಾಗಿ ನಮ್ಮ ಹಬ್ಬ ಧನ್ಯವಾದಗಳು ಸರ್. ಹಾಗೆ ಜೋಗಿ ಸರ್, ಪಟೇಗೌಡ್ ಸರ್. ಬಾಲಕರ ಕಬಡ್ಡಿ ವಿಭಾಗದಲ್ಲಿ ಬಾಲಕಿಯರ ಥ್ರೋಬಾಲ್ ಪಂದ್ಯಾವಳಿ ಪ್ರಥಮ ಸ್ಥಾನ ಕೀರ್ತಿ ಹೌಸ್, ದ್ವಿತೀಯ ಸ್ಥಾನ ಕ್ಯಾಪ್ಟನ್ಗಳು ಅಲ್ಲಿ ಕ್ಯಾಪ್ಟನಿಂಗ್. ಧನ್ಯವಾದಗಳು ಸರ್, ಧನ್ಯವಾದಗಳು ಮೇಡಮ್. ಬಾಲಕಿಯರ ಕಬಡ್ಡಿ ಧನ್ಯವಾದಗಳು ಸರ್. ಮುಂದೆ ಜೋರಾದ ಚಪ್ಪಾಳೆ ತಟ್ಟೆ. ನಂತರ ಜೀವಿತ AS ತರಗತಿಗೆ ನಮ್ಮ ಕನ್ನಡ ಪವನ್ MS ವಿಜ್ಞಾನ ಫಸ್ಟ್, ಅಕ್ಷಯ್ ವಿಜ್ಞಾನ ಸೆಕೆಂಡ್. ಈ ಬಹುಮಾನವನ್ನ ನಮ್ಮ ಸರ್ಕಾರಿ ತರಗತಿ ಲಾವಣ್ಯ HM, ಮಹೇಶ್ HM, ಗಣಿತ ಫಸ್ಟ್, ಕನ್ನಡ ಸೆಕೆಂಡ್, ಇಂಗ್ಲಿಷ್ ಸೆಕೆಂಡ್, ಇದನ್ನ ನಮ್ಮ ನೆರೆಯ ಮುಖ್ಯ ಶಿಕ್ಷಕರಾದ ಹಿಂದಿ ಫಸ್ಟ್. ಈ ಬಹುಮಾನವನ್ನ ನಮ್ಮ ಹಿರಿಯ ವಿದ್ಯಾರ್ಥಿ ಆದಂತಹ ನಮ್ಮ ಇಲ್ಲಿ ಹಿಂದಿ ಫಸ್ಟ್. ಈ ಬಹುಮಾನವನ್ನ ನಮ್ಮ ನೆರೆಯ ಸೃಷ್ಟಿ HG. HM ಮಂಜುನಾಥ್ ಸರ್ ಅವರು ನೀಡಬೇಕು ಅಂತ ಕೇಳ್ಕೊಳ್ತೇನೆ. ಸಮಾಜ ವಿಜ್ಞಾನ ಸೆಕೆಂಡ್. ಈ ಬಹುಮಾನವನ್ನ ನಮ್ಮ ಆಡಳಿತ ಮಂಡಳಿತ ವಿದ್ಯಾರ್ಥಿಗಳ ಒಂದು ಸಣ್ಣ ಬಹುಮಾನಿತ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ HM ರಘುಕೋಟಿ, ಕುಶಾಲನಗರ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್.
ಕುಶಾಲನಗರ ತಾಲೂಕಿನ ಕೂಡಿಗೆಯ ಶ್ರೀ ಉದ್ಭವ ಸುಬ್ರಹ್ಮಣ್ಯ ಸ್ವಾಮಿಯ ದೇವಾಲಯದಲ್ಲಿ ಕಿರುಷಷ್ಠಿ ನಡೆಯಿತು. ವಿಶ್ವವಿಖ್ಯಾತ ಶ್ರೀ ಚನ್ನಕೇಶ್ವರ ಸ್ವಾಮಿ ದೇಗುಲಕ್ಕೆ ಆಗಮಿಸುವ ಪ್ರವಾಸಿಗರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲದೆ ಪರದಾಡುವಂತಾಗಿದೆ. ಹೆಬ್ಬಾಲೆ ವಿದ್ಯಾವರ್ಧಕ ಸಂಘ ಸಂಯುಕ್ತ ಪದವಿ ಪೂರ್ವ ಕಾಲೇಜು ಮತ್ತು ಪ್ರೌಢಶಾಲೆಯಲ್ಲಿ ನಡೆದ ಶ್ರೀ ಕಾವೇರಿ ವಿದ್ಯಾರ್ಥಿ ಸಂಘದ ಸಮಾರೋಪ ಸಮಾರಂಭ. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ ಮಾಹಿತಿ ಮನರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.